ಇವನಿಗೆ ಎಲ್ಲವನ್ನು ತಿಳಿಸ್ಬೇಕು ಅನ್ನುವಂಥ ಒಳಗಿನ ಅಭಿಪ್ರಾಯದಿಂದ ಇಲ್ಲಿ ಹಾಕುತ್ತಾನೆ. ಯಾವ ಥರ ಕುಣಿಯೋದು ಹಾಡ್ತಾ ಇರುವಂಥ ಮನುಷ್ಯನು ಎಲ್ಲ ಅನುಸರಣೆ ಮಾಡೋಕ್ಕೆ ಶುರುವಂಥ ಥರ ಜೀವ ಯಾವ ಬುದ್ಧಿ ಗುಣವನ್ನು ನೋಡ್ತಾನೋ ಸ್ವಯಂ ನಿಷ್ಕ್ರಿಯ ಆಗಿದ್ದರೂ ಅದರ ಅನುಸಾರವಾಗಿ ಅಲ್ಲಿ ಮಾಡುವಂಥದ್ದು ಬಾಧ್ಯ ಆಗ್ತಾನೆ. ಯಾಕೆ ಹೇಳಕತ್ತಾರೆ ಇದನ್ನು? ಆತ್ಮ ಹೇಗದದು ನಿಷ್ಕ್ರಿಯ, ಎದ್ರಾಗ ಉಭಾಗ ಅಕರ್ತ ಅಭೋಕ್ತ ಆದರೂ ಕೂಡ ಮಾಡ್ದಂಗೆ ದೃಶ್ಯ ಕಾಣಿಸ್ತಲ್ಲ ನಮಗೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಹೆಂಗಪ್ಪ ಅಂತಂದ್ರೆ ನೋಡಿ, ಆತ್ಮ ಅಕರ್ತ ಕರ್ಮದ್ವಾರ ಪ್ರೇರಿತ ಸಂಸಾರ ತಿರುಗಾಡ್ತಾ ಇದ್ದಾರೆ. ಇದು ಹೆಂಗೆ ಸಾಧ್ಯ ಅದ? ಶ್ರೀಧರ ಸ್ವಾಮಿಗಳಲ್ಲಿ ಪ್ರಶ್ನೆ ಇರ್ತಾರೆ. ಇದನ್ನು ಕೃಷ್ಣ ಹೇಳ್ತಾನೆ, ಲೋಕಗಳು ನಾವು ನೋಡಿ ಅನೇಕ ಸಲ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಹೆಂಗಪ್ಪ, ಒಬ್ಬವ ಕುಣಿಯೋದನ್ನು ಹಾಡೋದನ್ನು ಹೋಗ್ಯ ಕುಣಿತಾ ಇದ್ದಾರೆ, ನಾಚ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ಹಿಂಗೆ ಆ ಮನುಷ್ಯ ಅದ್ರ ತಲೆಯನಾಗಿ ತಾನು ಕುಣಿಯೋಕ್ಕೆ ಶುರು ಮಾಡ್ತಾನೆ, ತಾನು ಹಾಡೋಕ್ಕೆ ಶುರು ಮಾಡ್ತಾನೆ. ಮನುಷ್ಯ ಅತ್ತ ಜೋರು ಮಾಡೋಕ್ಕೆ ಶುರು, ಅದರ ತಾಳ ಸ್ವರ ಗತಿ ಇತ್ತ ಶೃಂಗಾರ ರಸದ ಕೂಡ ತನ್ನ ಮನಸ್ಸಿನ ಅನುವರ್ತ ಏನು ಹಾಡು ಚಲೋ ಅದಪ್ಪ, ಎಷ್ಟು ಮಜಾ ಅದ ಇದು ಅನ್ನೋಕ್ಕೆ ಶುರು ಮಾಡ್ತಾನೆ. ನೋಡಿ, ಅವಾಗ ಆ ದ್ವಾರ ಬಲಪೂರ್ವಕವಾಗಿ ಈ ದೃಷ್ಟಾಂತ ದ್ವಾರ ಏನು ತೋರಿಸ್ಯಾರಪ್ಪ ಅಂದ್ರೆ, ದೃಶ್ಯದ ಧರ್ಮ ದೃಷ್ಟಾನ ಪ್ರತೀತ್ ಆಗ್ತತಿ. ಅರ್ಥತೇನೋ? ದೃಶ್ಯದ ಧರ್ಮ, ದೃಶ್ಯ ಅಂದ್ರೆ ಅದು ಯಾವುದು ಹಾಡಾಕತ್ತದು ಕುಣ್ಯಾಕತ್ತ, ಅದು ದೃಷ್ಟ ಇವ ನೋಡ್ಕೊಳ್ಕೊಂತಲ್ಲ, ಇವನ ಮೇಲೆ ಪ್ರತೀತಿ ಆಗ ಶುರುವಾಗ್ತದೆ. ಭಾವ ಹೇಳ್ತದ, ಹಿಂಗೆ ಹೇಳ್ತದಲ್ಲ. ಅದಕ್ಕೆ ಯಾವ ಥರಪ್ಪ, ನದಿಗಳು ಆಮೇಲೆ ಕೆರೆಯಾಗಿನ ಜಲ ಅಗಾಡಕತ್ತ ಕೂಡಲೇ ಅದರೊಳಗೆ ಪ್ರತಿಬಿಂಬ ಅಂತ ಗಿಡಗಳು, ಆ ಗಿಡಗಳು ಪ್ರತಿಬಿಂಬಿದ ಎಲ್ಲೇ ಕೆರೆಯಾಗ, ಆ ಕೆರೆ ನೀರಿನಾಗ ಪ್ರತಿಬಿಂಬ ಬಿದ್ದತ್ತಲ್ಲ, ಬಿದ್ದದ್ದು ಆ ಕೆರೆಯಾಗಿ ನೀರು ಸ್ವಲ್ಪ ಅಗಾಡಕತ್ತ ಕೂಡಲೇ ಆ ಪ್ರತಿಬಿಂಬನೂ ಅಗಾಡ್ತಾವೇನೋ ಅನ್ನೋರಂಗೆ ಕಾಣಿಸ್ತತಿ. ಹೇಳ್ಬೇಕೇನಾಗಿದೆ ಅಂದ್ರೆ, ಭಾಳ ಅಲ್ಲಿಂದ ತೊಗೊಂಡಾರ, ಹಿಂದಿಂದೆಲ್ಲ ನೆನಪಿಟ್ಕೋಬೇಕು ನಾವು. ಹ್ಯಾಂಗೆ ಆತ್ಮ ಅನ್ನೋದು ಯಾವಾಗಲೂ ಸ್ಥಿರವಾಗಿಯೇ ಇದೆ, ಆದರೆ ಇರುವಂಥ ಜೀವ ಅನೇಕ ರೀತಿಯಿಂದ ಆಗ್ತಾರೆ. ಅದಕ್ಕೆ ಆ ಕಣ್ಣಿಗೆ ಕುರಿದಾದಾಗ ಪೃಥ್ವಿ ತಿರುಗ್ತೈತೆ ಅನ್ನೋರು ಕಾಣಿಸೋ ಉದಾಹರಣೆ ಕೊಡ್ತಾರೆ. ಪ್ರತಿಬಿಂಬ ಬೀಳ್ತೈತಲ್ಲ, ಹೆಂಗೆ ಅಗಾಡ್ತೈತೋ ಹಂಗೆ ಮನುಷ್ಯ ಗರ 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 ತಿರುಗಾಡೋ ಹೊತ್ತಿನೊಳಗೆ ಅವಾಗ ಅವ್ನು ಕಣ್ಣು ಬಿಚ್ಚು ತಳಕ್ಕೆ ಕುಂತ ಅಂದ್ರೆ ಸಹಿತ ಪೃಥ್ವಿ ತಿರುಗ್ತೈತೆ ಅನ್ನೋರು ಕಾಣಿಸ್ತತಿ. ಹಂಗಪ್ಪ ಇದು ಉಪಾಧಿ ಧರ್ಮ ಉಪಹಿತದೊಳಗೆ ಪ್ರವೃತ್ತಿತ, ಉಪಾಧಿ ಧರ್ಮ ಉಪಹಿತದೊಳಗೆ ಪ್ರಚಿತ. ಈ ವಿಷಯ ದೃಷ್ಟಾಂತ ತೋರಿಸ್ತಾರೆ ಭಗವಂತ ಕೃಷ್ಣ ಹೇಳ್ತಾನೆ. ಜಲ ಚಂಚಲ ಆದಾಗ ಅಲ್ಲಿ ಪ್ರತಿಬಿಂಬ ಅಂತ ಗಿಡಗಳು ಅಗಾಡ್ದಂಗೆ ಕಾಣಿಸ್ತದೆ. ವಿಷಯದ ಗ್ರಹಣ ಮಾಡುವಂಥ ಮನಸ್ಸಿನ ದ್ವಾರ ಪರಿಕಲ್ಪಿತ, ಆ ಲಾವಣ್ಯ ಆದಿ ಗುಣ ವಾಸ್ತವಿಕವಾಗಿ ಅಲ್ಲ, ಅವೆಲ್ಲವೂ ಕಾಲ್ಪನಿಕವಾದ. ಅದಕ್ಕೆ ಮನಸ್ಸೇ ಕಾರಣ, ಸಂಸಾರ ಕಾರಣ ಏನು? ಮನಸ್ಸು ಕಾರಣ. ಈ ಅಭಿಪ್ರಾಯ ಕೃಷ್ಣ ಗ್ರಾಹಕ, ಆದರೆ ಗುಣಗಾಹ್ಯ, ಇದು ಪ್ರತ್ಯೇಕ ಗುಣದ ಗುಣಗ್ರಾಹಿ ಅದರೊಳಗೆ ಪ್ರತ್ಯೇಕ ಆಗ್ತಾವ. ಅವರಲ್ಲೇ ಯಾವುದಲ್ಲೇ ಅದು ಗ್ರಹ ಮಾಡಕ್ಕೆ ನಿಂತಲ್ಲ, ದೃಷ್ಟಾಧಿಕಾರಿ ಅದ್ರ ಪ್ರತೀತ. ಇದರಿಂದ ದೃಷ್ಟಾಂತ ಚಕ್ಷುಷ ಇತ್ಯಾಷ್ಟೋಕ್ತ. ಅದಕ್ಕೆ ಉದ್ಧವ ಯಾವ ರೀತಿ ಮನಸ್ಸಿನ ದ್ವಾರ ವಿಚಾರ ಮಾಡಿದಂಥ ತಥಾ ಸ್ವಪ್ನ ನೋಡಿದಂಥ ಭೋಗ ಪದಾರ್ಥ ಸರ್ವಥಾ ಮಿಥ್ಯ ಆಗಿರ್ತಾವೋ, ಹಾಗೆ ಆತ್ಮನ ವಿಷಯಾನುಭವ ರೂಪ ಸಂಸಾರವು ಕೂಡ ಅಸತ್ಯದ. ಅನುಭವ ಮಾಡ್ತಾ ಇದ್ದಾನೆ ಕಾಣಿಸಲ್ಲ, ಅವು ಮಾಡ್ತಾ ಇದ್ರೆ ಅಸತ್ಯ. ಸತ್ಯ ಇದ್ರೆ ಅವು ಮಾಡ್ತಾ ಇದ್ದ ಖರೆ ಆಗ್ತೈತೆ. ಅದೇನದು? ಅಸತ್ಯವಾಗಿದೆ. ಮಾಡ್ತಾನೇನೋ ಅರ್ಥಾತ್ ಅವ ಮಾಡ್ತಾನೇನೋ ಅನ್ನೋರಾಗ ಕಾಣಿಸ್ತೈತದು. ಅದಕ್ಕೆ ವಿಷಯದ ಭೋಗದ ಮಿಥ್ಯಾತ್ವ, ಅದು ಎರಡು ದೃಷ್ಟಾಂತ ಕೊಟ್ಟರು. ಯಾವ ಥರ ಪ್ರಸಿದ್ಧ ಮನೋರಥದ ವಿಷಯ ಸ್ವಪ್ನೊಳಗಿದಂಥ ವಿಷಯ ಮಿಥ್ಯ ಅದಾವ. ಮನೋರಥ ಮಾಡ್ತಾನೆ, ಹಂಗೆ ಹೋಗ್ಬೇಕು ಅಲ್ಲಿ ಆ ಮಾಡ್ತಾ ಅದು ಮಿಥ್ಯ. ಹಂಗೆ ಕನಸ್ನಾಗಿರೋ ಎಲ್ಲ ಮಿಥ್ಯ. ಹಂಗೆ ಆತ್ಮನ ವಿಷಯಾನುಭವ ರೂಪ ಸಂಸಾರ
ಆತ್ಮ ಸಂಸಾರ ಅದು ಅವನ ಸಂಸಾರ ಹೆಂಗದ ಮಿಥ್ಯ ಅದ. ಅಂದರೆ ಮಾಡ್ತಾನೇನೋ ಅನ್ನೋರಂಗೆ ಕಾಣಿಸ್ತದ್ದು. ವಿಷಯ ಸತ್ಯ ಇಲ್ಲದೆ ಇದ್ದಾಗ್ಯೂ ವಿಷಯದ್ದೇ ಚಿಂತನೆ ಮಾಡ್ತಾ ಇದ್ದಾನೆ. ಅವನ ಜನ್ಮ ಮೃತ್ಯು ರೂಪ ಸಂಸಾರ ಚಕ್ರ ಅಲ್ಲೇ ಎಂದೂ ನಿವೃತ್ತ ಅಲ್ಲ. ಜೀವಾತ್ಮ ಇಲ್ಲಿಗೆ ಬಂದು ಏನು ಮಾಡ್ತಾನೆ? ವಿಷಯ ಸತ್ಯ ಆಗದೇ ಇದ್ದಾಗ್ಯೂ ವಿಷಯ ಸತ್ಯದವ ನೀವು ಏನು ವಿಷಯ ಹೆಂಗದವ ಮಿಥ್ಯಾನ, ಆದರೂ ವಿಷಯದ ಚಿಂತನೆ ಮಾಡ್ತಾ ಇದ್ದಾನಿವ. ಇವನಿಗೆ ಹುಟ್ಟು ಸಾವಿರ ತಪ್ತತೆನಪ್ಪ ಅಂತೇಳಿ ಅಂದ ಬಳಿಕ ಮಿಥ್ಯ ಆದರೂ ಅವು ನಮ್ಮನಿಗೆ ತೊಡಗಿಸಾಗ್ತವೆ ಅಂದ ಬಳಿಕ ಅವುಗಳನ್ನು ಬಿಡುವಂಥ ಯೋಗ್ಯವಾದ ಅಂದರೆ ವ್ಯವಹಾರ ಬಿಡನ್ನಂಗಿಲ್ಲ, ಅದರದ್ದೇ ಚಿಂತನೆ, ಅದರ ಅನುರಾಗ ಅಂತ ಹೇಳ್ತಾರಲ್ಲ ಅದು ಬಿಡಪ್ಪ ಅಂತ ಹೇಳ್ತಾರೆ. ಹಂಗೆ ಸ್ವಪ್ನ ಪ್ರಾಪ್ತ ಅನರ್ಥ ಪರಂಪರ ಅದು ಎಚ್ಚರ ಆದ ನಿವೃತ್ತಿ ಆಗೋದಿಲ್ಲೋ ಹಂಗೆ ಇದೆಲ್ಲವೂ ಕೂಡ ಇದು ಯಾವಾಗ ನಿವೃತ್ತಿ ಆಗ್ತದೆ? ನಿಜದ ಎಚ್ಚರ ಆದಾಗ. ನಿಜ ಹೆಂಗೆ ಕನಸ್ನಾಗ ಎಷ್ಟೋ ದುಃಖ ಅನ್ಬೋದು, ಯಾವಾಗ ಹೋಗ್ತಪ್ಪ ಅದು ಎಚ್ಚರ ಆದ್ಮೇಲೆ. ಹಂಗೆ ಇವೆಲ್ಲವೂ ಪ್ರತೀತಿ ಆಗ್ತಾವಲ್ಲ, ಇದು ಯಾವಾಗ ನಿಜದ ಎಚ್ಚರ ಆತ್ಮಜ್ಞಾನ ಆದಾಗ ಇವು ಹೋಗ್ತದಪ್ಪ. ಅದಕ್ಕೆ ಅವ್ರು ಬರೀತಾರೆ. ಪ್ರಶ್ನೇನು ವಿಷಯ ಸತ್ತಿಲ್ಲ, ಆದರೂ ನಿವೃತ್ತದ ಪ್ರಯಾಸ. ಹಂಗಾರೆ ಮತ್ತೆ ಯಾಕೆ ಮಾಡ್ಕೋತೀರಿ ಅಂದರೆ ಎಲ್ಲಿ ಬಂತು? ಕನಸು ನಿತ್ಯ ಅಲ್ಲ, ಮಿಥ್ಯ ಸತ್ಯ ಅಲ್ಲ, ವಿಷಯಗಳು ಸತ್ತಿಲ್ಲ ಅಂದ್ಬಳಿಕ ಅವ್ನು ನಿವೃತ್ತಿ ಮಾಡ್ಕೊಳಕ್ಕೆ ಪ್ರಯತ್ನ ಯಾಕೆ ಮಾಡ್ತೀರಿ? ಪ್ರಶ್ನೆ ಬರ್ತಾನೆ. ಸತ್ಯದ್ರೆ ನಿವೃತ್ತಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿರಪ್ಪ, ಮಿಥ್ಯ ಇದ್ರೆ ಯಾಕೆ ಪ್ರತಿ. ಆದರೆ ಇಲ್ಲಿ ಕತ್ತೇನಪ್ಪ ಭಗವಂತ ಹೇಳ್ತಾನೆ ಈ ಶ್ಲೋಕ ಇದ್ರ ಅಸ್ಯ ಅರ್ಥಾತ್ ಆತ್ಮನ ಇದರ ಯಾಕಪ್ಪ ಅಂತಂದ್ರೆ ಕನಸಿನಿಂದ ಎಚ್ಚರಾಗು ಸ್ವಾಭಾವಿಕ, ತಾನೇ ಯಾಕಂತ ಎಚ್ಚರಾಗೋ ಸಲುವಾಗಿ ಏನೂ ಪ್ರಯತ್ನ ಮಾಡಬೇಕಾಗಿಲ್ಲ. ಹೇಗೆ ಮನುಷ್ಯ ಬೆಳೆದ ಅಂತಂದ್ರೆ ಉಳಿದೆಲ್ಲ ಬೆಳಿತಾವೆ, ಗಡ್ಡ ಮಿಶಿ ಮಾಡೋಕೆ ಹಂಗೆ ಪ್ರಯತ್ನ ಮಾಡಬೇಕಾಗಿಲ್ಲೋ ಹಂಗೆ ಕನಸಿನಿಂದ ಎಚ್ಚರಾಗೋ ಸಲ ಭಾಳ ಎಚ್ಚರ ಆಗ್ಯಾಕತ್ತ 5 ನಿಮಿಷ ಆಯ್ತು 2 ನಿಮಿಷ ಎಚ್ಚರ. ಆದ್ರೆ ಇದಕ್ಕೆ ಪ್ರಯತ್ನ ಮಾಡಬೇಕು. ಎದಕ್ಕೆ? ಇವು ಸತ್ಯ ಅಂತ ತೋರಾಕತ್ತಾವಲ್ಲ, ಇವು ಸತ್ಯ ಅನ್ನೋದು ಇದು ಮಿಥ್ಯಾಪ ಅಂತ ತಿಳ್ಕೊಂಡು ಗಟ್ಟಿ ಮಾಡೋದು ಆತ್ಮಜ್ಞಾನ ಮಾಡ್ಸೋ ನೀ ಪ್ರಯತ್ನ. ನಿಜವಾಗಿ ವಿಚಾರ ಮಾಡಿದರೆ ಆತ್ಮಜ್ಞಾನ ಸಲ ಪ್ರಯತ್ನ ಮಾಡಕತ್ತಿಲ್ಲ ನೀ, ಅದ್ರ ಮೇಲಿನ ಆವರಣ ಅಜ್ಞಾನದ ಅದನ್ನು ತೆಗೊಳಕ್ಕೆ ಪ್ರಯತ್ನ ಮಾಡಕತ್ತಿ. ಇದನ್ನು ಅರ್ಥ ಮಾಡ್ಕೋಬೇಕು. ಪ್ರಯತ್ನ ಯಾಕೈತಪ್ಪ ನಮ್ದಂದ್ರೆ ಆತ್ಮ ಸ್ವಾಭಾವಿಕದ ನಿನ್ನದೇ ಆದಂಥದ್ದದ, ಅದು ಪ್ರಕಾಶ ರೂಪದ ಸತ್ಯದ, ಆಮೇಲೆ ಅದು ಯಾವಾಗಲೂ ನಿತ್ಯದ ಸದ್ರೂಪ ಚಿದ್ರೂಪ ಇದೆಲ್ಲ ಖರೆ. ಆದರೆ ಆಗೈತೇನೋ ಅದ್ರ ಮೇಲೆ ಆವರಣ ಎದ್ರ ಅಜ್ಞಾನ, ಅಜ್ಞಾನೇನ ಆವೃತಂ. ಇದು ಆವೃತ ಆಗಿಬಿಟ್ಟ, ಮೊದಲು ಅದನ್ನು ತೆಗಿಬೇಕಾಯ್ತು. ಅದನ್ನು ತೆಗೆದು ಹೊರತು ಆತ್ಮಜ್ಞಾನ ನಿನಗೆ ಆಗಂಗಿಲ್ಲ. ಒಳಗೆ ನಿನ್ನದೇ ಐತೆ ಅಂದರೂ ಕೂಡ ಆಗೋದಿಲ್ಲ. ಆದರೆ ಆತ್ಮಜ್ಞಾನ ಆಗೋದು ಗ್ಯಾರಂಟಿ, ಅದು ನಿನ್ನೊಳಗೆ ಅದ. ಆಗ್ಬೇಕೇನಪ್ಪ ಅದನ್ನು ತಕ್ಕೊಳ್ಳುವಂಥ ಪ್ರಯತ್ನ ಆಗ್ಬೇಕಲ್ಲ. ಪ್ರಯತ್ನ ಅದಕ್ಕೈತೆ ಹೊರತಾಗಿ ಆತ್ಮಜ್ಞಾನ ಒಳಗಿರುವಂಥ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕಿಲ್ಲ. ಆವರಣ ತೆಗದಿ ಅಂತಂದರೆ ತಾನು ಬೆಳಕಾಕತ್ತದು. ಹಂಗೆ ಉದ್ಧವ ಅದಕ್ಕೆ ಎಂದು ತೃಪ್ತ ಆಗದೇ ಇರುವಂಥ ದುಷ್ಟ ಇಂದ್ರಿಯಗಳು ವಿಷಯದೊಳಗೆ ಭೌಸಾಕ ಹಚ್ಚಬೇಡ. ಎಷ್ಟು ಶಬ್ದ ಇರ್ತಾನೆ? ಉದ್ಧವ ನೀನು ಎಂದು ತೃಪ್ತ ಆಗದೇ ಇರುವಂಥ ಇಂದ್ರಿಯಗಳು, ಇಂದ್ರಿಯಗಳು ಸಾಕಂತ ಅವನು ಎಂದಾರ ಹಂಗೆ ಉಣ್ಣವ ಕುಂತ ಸಾಕ ಮತ್ತು 10 ನಿಮಿಷ ಮತ್ತು ಬೇಕಾ? ಇವತ್ತು ಬೇಕಾಷ್ಟು ಸಾಕು ಬಿಡ ತಿಂದೈತೆ ಅದು ಸಾಕಷ್ಟು ಅಂದ್ರೂ ಮತ್ತು ತಿನ್ನತ್ತೆ ಬೇಕಂತ ದುಷ್ಟ ಇಂದ್ರಿಯ ವಿಷಯವಾಗ ನೀ ಭೋಗಾಸ ಹೋಗ್ಬೇಡ. ಅಂದ್ರೆ ಆಸಕ್ತನಾಗಬೇಡಪ್ಪ. ಆತ್ಮನ ಅಜ್ಞಾನಕ್ಕೆ ಕಾರಣ ಪ್ರತೀತ ಆಗುವಂಥ ಸಂಸಾರಿಕ ಭೇದ ಭ್ರಮ ಮೂಲಕವಾಗಿ ಎಷ್ಟು ಮಜಾ ಅಲ್ಲ. ಆತ್ಮನ ಅಜ್ಞಾನದ ಕಾರಣದ ಪ್ರತೀತ ಆಗುವಂಥ ಸಂಸಾರಿಕ ಭೇದ ಭ್ರಮ, ಭೇದ ಹೆಂಗದ ಭ್ರಮ ಮೂಲಕ ಅಂತ ಸಂಸಾರಿ ಭೇದ ಭ್ರಮ ಎಂಥದ್ದು ಅಜ್ಞಾನದ ಪ್ರತೀತ ಆಗುವುದಿದು. ಅಜ್ಞಾನದ ಜ್ಞಾನ ಅಂತಂದ್ರೆ ಎಲ್ಲಿ ಭೇದ ಐತಿ? ಅದಕ್ಕೆ ಅದಕ್ಕೇನಂದ್ರು ಭೇದಾಂತ ಅಂದರು. ವೇದಾಂತಕ್ಕೇನಂದ್ರು ಭೇದಾಂತ ಅಂದರು, ಛೇದಾಂತ ಅಂದರು. ಅಜ್ಞಾನ ಮೂಲಕವಾಗಿ ಪ್ರತೀತ ಆಗ್ತದೆ. ಇವ್ಯಾಂಗ ಕಾಣಿಸ್ತೈತದ ಅಜ್ಞಾನ. ಅಜ್ಞಾನ ಅಂದ್ರೆ ಏನಪ್ಪ? ಇಲ್ಲದನ್ನ ಐತನೋ ಮಾಡ್ತದೆ, ಇಲ್ಲದನ್ನ ಐತನೋ ಮಾಡ್ತದೆ, ಇದ್ದದನ್ನ ಇಲ್ಲ ನಾವು ಮಾಡ್ತದೆ. ಇದ್ದದ್ದು ಪರಬ್ರಹ್ಮ ನಮಗೇನು ಮಾಡ ಇಲ್ಲ, ಇಲ್ಲದ್ದು ಜಗತ್ತು, ಆ ಜಗತ್ತು ಐತನೋ ಮಾಡ್ತದೆ.
ಇಲ್ಲದ ಜಗತ್ತನ್ನು ಐತನೋ ಕಾಣ್ತದೆ, ಇದ್ದ ಬ್ರಹ್ಮನನ್ನು ಇಲ್ಲದಂಗೆ ಮಾಡ್ತದೆ. ಯಾವುದು? ಅದೇ ಮಾಯ, ಅದೇ ಅವಿದ್ಯೆ. ಈ ದೃಷ್ಟಿಯಿಂದ ಅದು ಏನು ಮಾಡ್ತೈತಿ? ಅದರ ಭೇದ ಬ್ರಹ್ಮ ಮೂಲಕ ಐತಿ, ಅದನ್ನು ತಕ್ಕೊಳ್ಳೋ ಪ್ರಯತ್ನ ಮಾಡಪ್ಪ. ಅದಕ್ಕೆ ಭೋಗದ ಪ್ರಾಪ್ತಿಸಲ ಪ್ರಯಾಸ ಮಾಡಬೇಡ. ಈ ಮಾತನ್ನು ತಸ್ಮಾ ಅಲ್ಲಿ ಹೇಳಕತ್ತ. ಜರ್ ದುಷ್ಟ ಪುರುಷ ನೋಡಿ ಹೊರಗೆ ಹೊಂಟ, ಒಂದು ಉದಾಹರಣೆ ಕೊಡಕತ್ತ. ದುಷ್ಟ ಪುರುಷ ಹೊರಗೆ ಹೊಂಟ, ಆಮೇಲೆ ಅಪಮಾನ, ಉಪವಾಸ ಮಾಡೋದು, ನಿಂದ ಮಾಡಿ, ಆಮೇಲೆ ಹೊಡೆದು ಬಡ್ದು ಕಟ್ಟಿ ಹಾಕಿದ್ರು, ಆಜೀವಿಕ ಹಡ್ಕೊಂಡು ಮನುಷ್ಯ ಹೊರಗೋದ. ಅವಾಗ ಉಳಿದ ಮಂದಿ ದುಷ್ಟರು ಅಪಮಾನ ಮಾಡಿದರು, ಉಪವಾಸ ಮಾಡಿದ್ರು, ನಿಂದ ಮಾಡಿದ್ರು, ಹೊಡೆದ್ರು, ಆಜೀವಿಕ ಚೀರ್ ಹರಳು ಮಾಡಿಕೊಂಡ್ರು, ಆಮೇಲೆ ಉಗುಳಿದ್ರು. ಮೃತದ ಅದು ಸಂದಂಗೆ ವಿಭಿನ್ನ ಪ್ರಕಾರ ವಿಚಲಿತ ಮಾಡಿ, ಆದರೂ ಕಲ್ಯಾಣ ಅಪೇಕ್ಷೆ ಮಾಡುವಂಥವನಿಗೆ ಯಾವುದೇ ವಿಚಲಿತ ಆಗಬಾರದು. ಎಷ್ಟು ಮಜಾ ಆಯ್ತು. ಏನೇನು ಮಾಡ್ದ ನಿನಗೆ ಪುರುಷ ನೋಡಿ, ಯದಿ ದುಷ್ಟ ಪುರುಷ ಹೊರಗೆ ಹಾಕಿದ್ರು, ನಿನಗೆ ಯಾರು ದುಷ್ಟ ಹೊರಗೆ ಹಾಕ್ಬಾರ್ದು, ಅಪಮಾನ ಮಾಡ್ದ, ಏನು ಆದರೂ ಕೂಡ ಅವ ಕಲ್ಯಾಣ ಅಪೇಕ್ಷೆ ನೀ ಮಾಡ್ತೇನಂದ್ರೆ, ನನಗೆ ಕಲ್ಯಾಣನ ಮಾಡ್ಕೋಬೇಕು, ಮುಕ್ತನ ಆಗಬೇಕು ಅನ್ನೋ ಇದ್ರೆ ಇದ್ರ ಕಡೆ ಗಮನ ಆಗಿಬಿಡೋದು. ಇದು ಉದಾಹರಣೆ ತಗೋಬೇಕು ನಾವು, ಅವ್ರದ್ದೇ ಎಲ್ಲ ಹಂಗೆ ಕಲ್ಯಾಣ ಮಾಡುವಂಥವ ಇದು ಎಂದು ವಿಚಲಿತನಾಗ ನಿಂದಂತೂ ನೀತಿ ನಿಪುಣ. ಯಾಕೆ? ಅಜ್ಞಾನಿ, ಅವ್ರು ಅಜ್ಞಾನಿನ ಅದಾರೋ, ಅವ್ರಿಗೆ ಪರಮಾರ್ಥದ ಪತ್ತೆನೇ ಇಲ್ಲ ಅವ್ರಿಗೆ. ಹಂಗಿದ್ರೆ ಇವ್ರಿಗೆ ಮಾಡಕ್ಕೆ ಹೋಗಿದ್ರು. ಅದಕ್ಕೆ ಯಾವುದೇ ಕಠಿಣತೆಗಳು ತನ್ನ ವಿವೇಕ ಬುದ್ಧಿ ದ್ವಾರ ತನ್ನನ್ನು ನಾವು ಮನುಷ್ಯ ಏನು ಮಾಡಬೇಕು? ಬಚಾವ್ ಮಾಡ್ಕೊಳ್ಬೇಕಪ್ಪ, ಅದ್ರ ಈಡಾಗಬಾರ್ದು. ಹಾಗೆ ಅದಕ್ಕೆ ನಾಥ ಮಹಾರಾಜರು ಎಷ್ಟು ಕಡೆ 108 ಸಲ ಉಗುಳಿದಂತವ, ಮತ್ತು ಕ್ಷಮ ಮಾಡಿರೋ ಚಲೋ ಮಾಡಿದ್ರು 108 ಸಲ ಜಳಕ ಮಾಡಿದ್ರೆ ಹಂಗೆ ಅವನು ಬಚಾವ್ ಮಾಡ. ಆತ್ಮಬುದ್ಧಿಯ ಸಮಸ್ತ ವಿಪತ್ತಿಗಳನ್ನು ಬಚಾವ್ ಮಾಡಿಸೋ ಏಕಮಾತ್ರ ಸಾಧನ ಯಾವುದು? ಆತ್ಮಬುದ್ಧಿ, ನಾನು ಆತ್ಮಸ್ವರೂಪದನಿ ಅನ್ನೋಂಥ ದುಃಖದ ಪ್ರತೀಕಾರ ಪ್ರಯಾಸ ಬಿಟ್ಟು ಪರಮೇಶ್ವರ ದೃಷ್ಟಿ ಅಲ್ಲಿ ಏನು ಮಾಡಬೇಕು? ಈ ದುಃಖದ ಪ್ರತೀಕಾರ ಮಾಡೋದ್ರ ಕಡೆ ಗಮನ ಬಿಟ್ಟು ಪರಮೇಷ್ಠನಿಷ್ಠ ಆಗುವಂಥದ್ದು. ಅತ್ಲಾಗಾತು ಇವೆಲ್ಲ ಹೋಗ್ಬಿಡ್ತಾವ ತಾನ. ಇದ್ರ ಸಲ ಪ್ರಯತ್ನ ಮಾಡ್ಕೊಳ್ಳೋದು ಮಾಡಬೇಡ, ಲಕ್ಷ್ಯಲ್ಲೇ ಇರಲಿ. ಅತ್ಲಾಗ ಲಕ್ಷ್ಯ ಇತ್ತು ಅಂದರೆ ಇದ್ರ ಕಡೆ ಗಮನ ಇರುವುದನ್ನಿಲ್ಲ. ಈ ಮಾತನ್ನು ಕ್ಷಿಪ್ತ ಆದಿ 2 ಶ್ಲೋಕನ ಹೇಳ. ಕ್ಷಿಪ್ತ ಅರ್ಥ ಆ ಕ್ಷಿಪ್ತ ಹೊರಗೆ ಹಾಕಿಬಿಟ್ಟಂತ ಆದಾಗ್ಯೂ ಪ್ರಲಬ್ಧ ಅದು ಅರ್ಥಾತ್ ಉಪಹಾಸ ಮಾಡಿದಾಗ್ಯೂ ಉಗುಳಿದ್ರು, ಮೂತ್ರ ಮಾಡಿದ್ರು, ಉದ್ಯೋಗಿದ್ರು. ಪ್ರಕಂಪತಿ ಪರಮಾತ್ಮನಿಷ್ಠೆಯಿಂದ ಅಗಡಾಡಿಸೋದಾಗಿ ಅವಾಗ ಕೃಚ್ಛಲ್ತೋಗಪಿ ವಿಪತ್ತಿ ಅಲ್ಲಿ ಏನೇ ಆದರೂ ಕೂಡ ಅದರಿಂದ ಅಗಡಬೇಡ, ಲಕ್ಷ್ಯ ಅಲ್ಲಿಡು. ಲಕ್ಷ್ಯ ಅಲ್ಲಿ ಯಾಕಂದ್ರೆ ಇದು ಲಕ್ಷ್ಯ ಆಗ್ತದೆ. ಅದಕ್ಕೆ ಇಷ್ಟೆಲ್ಲ ಕೃಷ್ಣ ಹೇಳಿದ ಮೇಲೆ ಉದ್ಧವ ಹೇಳ್ತಾರೆ, ಹೇ ವದತಾಂ ವರ ಆತ್ಮನಿ ಅಸತ್ ಅತಿಕ್ರಮ ಇಮಂ ಸುದುಸ್ಸಹಂ ಮನ್ಯೆ ಯಥೈವಾನ್ಪತ್ತೆ ಎಂ ಇದ್ವದ. ಹೆಂಗೆ ಮಾಡಲಿಪ್ಪ? ಅವ ಕೇಳಾಕತ್ತಾನ ಪರಮಾತ್ಮ, ನೀನರ ಎಲ್ಲ ಹೋಗ್ತಾವ ಶ್ರೇಷ್ಠ. ದುರ್ಜನರನ್ನು ಮಾಡಿದಂಥ ತಿರಸ್ಕಾರವನ್ನು ನಾನು ಅಸಹ್ಯ ಅಂತ ತಿಳ್ಕೊತೇನೆ ಅಂತ ನಿನ್ನ ಈ ಉಪದೇಶ ನಾನು ಈ ಧಾರಣ ಮಾಡ್ತೇನೆ. ಹಾಗೆಯೇ ನೀನು ನನಗೆ ಇನ್ನಷ್ಟು ಉಪದೇಶ ಮಾಡು. ಹೆಂಗಪ್ಪ? ನಾನು ಈ ಉಪದೇಶ ನಾನು ಹೆಂಗೆ ಧಾರಣ ಮಾಡಬಲ್ಲೆ, ಹಾಗೇನೆ ನೀನು ಇದನ್ನ ಹೆಂಗೆ ನೀ ಇಷ್ಟು ಹೇಳಿದೆ. ಏನು ಹೇಳ್ದೆ? ಬ್ಯಾರೆದವ್ರು ನಮ್ಮ ಮೇಲೆ ಏನೇ ಮಾಡಿದ್ರು, ನಮ್ಗೆ ಅಪಮಾನ ಮಾಡಿದರು, ಉಗಳಿದ್ರು, ಏನು ಮಾಡಿದ್ರು, ಲಕ್ಷ್ಯ ಅಲ್ಲಿಂದ ತಪ್ಪಾರ್ದು. ಇದು ಪರೀಕ್ಷಕ. ಒಬ್ಬ ಸನ್ಯಾಸಿ ಸಲುವಾಗಿ ಕಡೆಗೆ ನಾ ಸಾಧನ ಮಾಡ್ತೇನೆ ರೀ, ನಾ ಇಲ್ಲೇ ಇರ್ತೀನಿ ಅಂತ ಬಂದು. ಹೌದಾ? ಬಂದ ಕೂಡಲೇ ಅವಾಗ ಮತ್ತೆ ನೋಡೋಣ 4 ದಿವಸ ಇಟ್ಟು ನೋಡೋಣ. ಅವ ಅಲ್ಲಿ ಬರೋ ದಾರಿಗೆ ಕಸ ಹೊಡೋರಿಗೆ ಹೇಳ್ತಿದ್ನು, ಅವನ ಮೇಲೆ ಕಸ ಚೆಲ್ಬಿಡು. ಕಸ ಸಿಟ್ಟಿ ಎದ್ದವ, ಇನ್ನೂ ಸಾಧನ ಮುಗಿದಿಲ್ನಿಂದು ಇನ್ನೂ 4 ದಿವಸ ಇರೋದು. ಅದನ್ನು ಸಹಜ್ಕೊಂಡ ಮತ್ತೊಂದು ಹೊಲಸು ಹಾಕಿದ್ರು, ಮತ್ತೊಂದು ಯಾವಾಗ ಅದಷ್ಟು ಸಹಜ ಮಾಡೋದು ತಯಾರಾದ ಅವಾಗ ತಪ್ಪು ಗೊತ್ತಾದ. ಹೌದು, ನಾ ಇದರಿಂದ
ವಿಚಲಿತನಾಗಬಾರ್ದು ಅಂತ ಅವಾಗ ಶಾಸ್ತ್ರ ಶುರು ಮಾಡಿದ್ರು. ಅಲ್ಲಿ ತನಕ ಶಾಸ್ತ್ರನ ಶುರು ಮಾಡಲಿಲ್ಲ ಅಂತ ಸ್ವಾಮಿಗಳು. ಅಂದರೆ ಸಹನೆ, ಮಾನಾಪಮಾನಗಳಿಗೆ ಬೆಲೆ ಕೊಡಲಾರದೆ ಲಕ್ಷ್ಯ ಪರಮಾತ್ಮನ ಇಡುವಂಥ ಮಾತು. ಅದು ಆದಾಗ ಎದಕ್ಕಾಗ್ತೀನಿ ನೀನು ಶಾಸ್ತ್ರ ಕೇಳಕ್ಕೆ ತಯಾರಾಗ್ತಿ. ದಮ ಶಮ ದಮಾದಿಗಳು ಬೇಕಲ್ಲ, ವಿವೇಕ ಬೇಕು, ವಿವೇಕ ಅಂದ್ರೆ ವೈರಾಗ್ಯ ಬೇಕು, ಶಮ ದಮಾದಿಗಳು, ಇಂದ್ರಿಯ ನಿಗ್ರಹ, ಮನಸ್ಸಿನ ನಿಗ್ರಹ, ಇವೆಲ್ಲ ನಿಗ್ರಹ ಆಗೋದು ಅಂದರೆ ತಿತಿಕ್ಷಾ. ಇವನು ಸಹನ ಮಾಡ್ಕೊಳ್ಳೋ. ಅವಾಗ ಆ ಉಪದೇಶ ಕೊಡು ಅಂತ ಕೃಷ್ಣ ಕೇಳ್ಕೊತಾವ. ನಿನ್ನೆ ಹೇಳೋಂಥ ಉಪದೇಶ ನಾನು ಧಾರಣ ಮಾಡಬಲ್ಲೆ ನೋಡಿ, ಎಲ್ಲಕ್ಕೂ ಅದರಿಂದ ನೋಡಿ ಎಲ್ಲಿಲ್ಲಪ್ಪ. ಈಗೇನು ನೀ ಹೇಳ್ದಲ್ಲ ಮೇಲೆ ಇಷ್ಟಾದ ಸಹನ, ಆ ಸಹನ ಮಾಡಬಲ್ಲೆ, ಹ್ಯಾಂಗೆ ಸಹನ ಮಾಡಲಿ ಅದನ್ನು ನೀನೇ ಹೇಳ್ಕೊಳ ನೋಡಿ. ನಿನ್ನ ದ್ವಾರ ಹೇಳಿದ ಉಪದೇಶವನ್ನು ನೀ ಇಷ್ಟು ತನಕ ಹೇಳಿ ಏನಂತ, ಮಾನ ಅಪಮಾನ ಏನೋ ಬಂದರೂ ಆ ಪರಮಾತ್ಮ ಲಕ್ಷ ಹಿಡಿದು ಬಿಡಬೇಡಪ್ಪ ಅಂತೇಳಿ. ಎಷ್ಟು ಅಪಮಾನದೆಲ್ಲ ಕೊಟ್ಟರು, ನೀನು ಉಗುಳ್ಬೋದು, ನೀನು ಆಜೀವಿಕ ಕಸ್ಕೋಬೋದು, ನೀನು ಮೂತ್ರ ಎಲ್ಲ ಮಾಡು, ಅಷ್ಟು ಆದರೂ ಕೂಡ ನೀನು ಅದ್ರ ಕಡೆ ಗಮನ ಕೊಡಲಾರದೆ ಅಲ್ಲಿ ಭಗವಂತನ ಕಡೆ ಗಮನ ಕೊಡೋದು ಅಂತ ಹೇಳಿ. ಇದನ್ನು ನಾನು ಹೆಂಗೆ ಸಹನ ಮಾಡಬೇಕು, ನಾನು ಹೆಂಗೆ ತಿಳ್ಕೊಂಡು ಅದನ್ನು ಒಳಗೆ ಇಳಿಸ್ಕೊಳ್ಳೋದು ಹೆಂಗೆ, ಮತ್ತು ಇಷ್ಟೆಲ್ಲ ಹೇಳಿದೆಪ್ಪ ನೀ ಅದು ಸಹನ ಮಾಡ್ಕೊಂತ ಅದು. ಆದರೆ ಇದನ್ನು ಹೆಂಗೆ ಧಾರಣ ಮಾಡಿ ಒಳಗೆ ಇಳಿಸ್ಕೊಳ್ಳಿ ಅಥವಾ ಸಹನ ಮಾಡ್ಕೊಳ್ಳಿ ಅದನ್ನು ಹೇಳು ಅಂತಂದ. ಈ ರೀತಿ ಭಾಗವತ ಪುರಾಣದ ಈ ಮಾತನ್ನು ಇಲ್ಲ. ಹೇ ವಿಶ್ವಾತ್ಮನ್, ಏನು ನಿನ್ನ ಭಾಗವತ ಧರ್ಮದ ಆಚರಣೆ ಪ್ರೇಮಪೂರ್ವಕ ಸಮಲಗ್ನ ಅವರು ನಿನ್ನ ಚರಣ ಕಮಲನ್ನು ಆಶ್ರಯ ಮಾಡ್ಕೋತಾರೆ. ಆ ಶಾಂತ ಪುರುಷರ ಹೊರತಾಗಿ ವಿದ್ವಾನನಿಗೂ ದುಷ್ಟ ದ್ವಾರ ಮಾಡಂಥ ತಿರಸ್ಕಾರ ಸಹನ ಮಾಡೋದು ಕಠಿಣ. ಎಷ್ಟು ಮಾಡಿದ್ರು ಹೇಳ್ತಾರೆ ವಿದ್ವಾನ್ ವಿಶ್ವಾತ್ಮನ್. ಕೃಷ್ಣನಿಗೆ ಏನು ಹೇಳ್ತಾನೆ, ವಿಶ್ವಾತ್ಮ. ಯಾವ ನಿನ್ನ ಭಾಗವತ ಧರ್ಮವನ್ನು ಆಚರಣೆ ಮಾಡೋ ಪ್ರೇಮಪೂರ್ವ ಸಂಲಗ್ನ ಅದಾರೋ, ಯಾರು ನಿನ್ನ ಚರಣ ಕಮಲವನ್ನೇ ಆಶ್ರಯ ಮಾಡ. ಇದು ಭಾಳ ಮಾತು. ಏನು, ನಿನ್ನ ಚರಣ ಕಮಲವನ್ನೇ ಆಶ್ರಯ ಮಾಡ. ಅವ್ರು ಅಂಥ ಶಾಂತ ಪುರುಷರು ಹೊರತಾಗಿ ವಿದ್ವಾನ್ರಿಗೂ ಕೂಡ ಭಾಳ ಶಾಣೆ ಅದೇನಿ, ನಾ ಕಲ್ತೀನಿ, ಶಾಸ್ತ್ರ ಹೇಳ್ತೀನಿ ಅನ್ನೋರಿಗೂ ಈ ದುಷ್ಟ ದ್ವಾರ ಅಗಳ ಮೇಲೆ ಹೇಳಿದ್ರು ಅವರು ಮಾಡಿದಂಥ ತಿರಸ್ಕಾರ ಸಹನ ಮಾಡೋದು ಕಠಿಣ. ಅಂದರೆ ಎರಡು ಮಾತನ್ನು ಹೇಳ ನೋಡಿ. ಯಾಕೆ, ಪ್ರಕೃತಿ ಬಲವತಿ ಅದ ಕಾರಣ ಹೇಳ. ಪ್ರಕೃತಿ ಬಲ ಒಳಗದಲ್ಲ. ಪ್ರಕೃತಿ ಅಂದ್ರೆ ಏನು, ಸತ್ವರಜತಮ ಒಳಗಿಂದ ಬಂದವಲ್ಲ, 2 ಜನ್ಮದಿಂದ ಬಂದವನು, ಅವು ಬಲವಾನದ. ಅವು ಹಿಂಗೆ ಮಾಡ್ತಾನೆ ನಿನಗವ, ಬಿಡಬೇಡ ಅವನ್ನ, ನೋಡೇ ಬಿಡು, ಇಷ್ಟು ತಿರಸ್ಕಾರ ಮಾಡ್ತಾರೆ ನಿನ್ನಂಥವ್ರಿಗೆ ಅಂತ ಅಂತೇತವ್ರು ಒಳಗೆ ಕುಂತ್ಕೊಂಡು ಅಹಂಕಾರ ಐತದೆ. ಅದಕ್ಕೆ ಅವ್ರೇನು ಹೇಳಿದ್ರು, ಇಬ್ಬರಿಗೆ ಈ ಸಹನ, ಒಬ್ಬರಿಗೆ ಸಹನ ಮಾಡೋ ಸಾಧ್ಯ. ಯಾರಿಗೆ, ವಿದ್ವಾನ್ ಭಗವತ್ ಧರ್ಮ ಆಚರಣೆ ಪ್ರೇಮ ಪುರುಷ. ಎದ್ರೊಳಗೆ ಭಾಗವತ ಧರ್ಮದೊಳಗೆ ಭಗವಂತ ಭಾಗವತ ಏನು ಹೇಳ್ತಾರಪ್ಪ ಅದನ್ನು ಜೀವಂದು ಇಳಿಸ್ಕೊಂಡಂಥವ್ರು ಭಾಗವತ ಅಂದ್ರೆ ಭಕ್ತರು. ಆ ಭಕ್ತರು ಆ ಪ್ರೇಮ ಪುರುಷ ಸಂಲಗ್ನ ಇರ್ತಾರೆ. ಅದರೊಳಗೆ ಭಾಗವತ ಧರ್ಮದ ಆಚರಣೆ. ಭಾಗವತ ಧರ್ಮ ಅಂದರೆ ಭಕ್ತ ಧರ್ಮ. ಭಾಗವತ ಇದು ಅಂದರೆ ಭಾಗವತ ಧರ್ಮ. ಭಾಗವತ ಭಕ್ತ ಧರ್ಮ. ಆ ಅತ್ಯಂತ ಅದಕ್ಕೆ ಭಾಗವತರು ಅಂತಾರೆ. ಯಾರಿಗೆ, ಭಗವತ್ ತತ್ವವನ್ನು ಜೀವನದಾಗ ಭಾಗವತರು ಅಂತಾರೆ. ಆ ಭಾಗವತ ಧರ್ಮ ಆಚರಣೆ ಪ್ರೇಮಪೂರ್ವಕ ಅದ್ರಾಗ ತೊಡಗ್ಯಾರ. ಅವರು ನಿನ್ನ ಚರಣದ ಕಮಲ ಬಿಟ್ಟು ಮತ್ತೊಂದೇನು ತೊಗೊಳ್ಳೋದಿಲ್ಲ. ಅಂಥವ್ರಿಗೆ ಏನು, ಶಾಂತ ಪುರುಷರು. ಅವರು ಏನು ಮಾಡಬಲ್ಲರು, ಇಲ್ಲಿ ತನಕ ನೀನು ಹೇಳ್ದಲ್ಲ, ಅವ್ರು ಏನು ಮಾಡಿದ್ರು ಸಹನ ಮಾಡ್ಕೋ, ಅವ್ರು ನಿನ್ನ ಬಡಿತಾರೆ ನಾಶ ಮಾಡ್ತಾರೆ ಏನೋ ಪ್ರಯತ್ನ ಆದರೂ ಸಹನ. ಇದು ಸಹನ ಮಾಡೋದು ಯಾರಿಗೆ ಆಕತ್ತಪ್ಪ, ಯಾರು ನಿನ್ನ ಚರಣ ಕಮಲವನ್ನು ಬಿಟ್ಟು ಬೇರೆ ಏನೂ ಆಶ್ರಯ ಮಾಡಿಲ್ಲವೋ, ಕೇವಲ ನಿನ್ನ ಚರಣ ಮತ್ತು ಭಾಗವತ ಧರ್ಮದ ಅದ್ರ ಅಚಲವಾದಂಥ ನಂಬಿಕೆ ಇದೆ, ಅದೇ ರೀತಿಯಾಗಿ ಆಚರಣೆ ಮಾಡಿ ಅವ್ರಿಗೆ ಮಾತ್ರ ಆಗ್ತೈತಿ. ಅವ್ರನ್ನ ಬಿಟ್ಟು ವಿದ್ವಾನರು ಸೊಲಿಸಿ. ವಿದ್ವಾನ್ ಅಂತಂದ್ರೆ ಇಲ್ಲಿ ಯಾವ ತಗೋತಾರೆ, ಸೋಕಾಲ್ಡ್ ವಿದ್ವಾನ್ ಅಂತ ಅನ್ಬೇಕು ನಮಗೆ. ವಿದ್ವಾನರು ಅಂದಾಗ ಅತ್ಯಂತ ಜ್ಞಾನಿ ಅಲ್ಲ, ಜ್ಞಾನ ಅಂತ ಹೇಳಿಸ್ಕೊಳ್ಳೋ ಪುಸ್ತಕ ಜ್ಞಾನಿ. ಭಾಳಷ್ಟು ಪುಸ್ತಕ ಓದಾನ, ಅವನಿಗೂ ಇವು ಸಹನ ಮಾಡೋಕ್ಕೆ ಆಗಂಗಿಲ್ಲಪ್ಪ ಅಂತ. ಯಾಕೆ ಅದನ್ನು ಹೇಳ್ತಾರೆ, ಪ್ರಕೃತಿ ಬಲವತ್ತೆ ಅದ. ಪ್ರಕೃತಿ ಅಂದ್ರೆ ನಿನ್ನೊಳಗಿರುವಂಥ ಗುಣಗಳು. ಸತ್ವರಜತಮ ಗುಣ, ಆ ತಮ ರಜೋಗುಣ ಅದ, ಅದು ಜಾಗೃತ ಆಗಿರ್ತದೆ. ಸತ್ವಗುಣ ರಜೋಗುಣ ಜಾಗೃತ ಆಗ್ತದೆ. ಅವ್ರು ಯಾಕೆ ಬಿಡ್ತೇವನ್ನ,
ಇಷ್ಟು ಅಪಮಾನ ಮಾಡ್ತಾನೆ, ಬಿಡ್ಬೇಕು ಎನ್ನಿ ಅವನ್ನ, ನೋಡೇ ಬಿಡೋ, ನಿಂದೇನು ಕಡಿಮೆ ಐತಾನೆ, ನಿನ್ನಂಥವ್ರಿಗೆ ಹಿಂಗೆ ಮಾಡ್ಬೇಕನವ, ಇಷ್ಟದ ಸೊ ಹಂಗೆ ಅದು ಪ್ರಕೃತಿ ಅದಪ್ಪ ಅಂತ ಭಾಗವತರನ್ನ ಏನು ಸದಾ ಸಮಯ ಆ ಎಲ್ಲರೂ ಬಿಟ್ಟು ದುಷ್ಟ ದ್ವಾರ ಮಾಡೋಂಥ ಅಸಹ್ಯ ಅಪರಾಧ ವಿದ್ವಾಂಸರು ಸಹ ಮಾಡೋಕ್ಕಾಗಲ್ಲ. ಯಾಕೆ ಸ್ವಭಾವ ಬಲವಂತ ಅದಪ್ಪ ಅಂತ ಹೇಳ್ತಾರೆ. ಈ ಅಧ್ಯಾಯ ಮುಗಿಸಿ ಇನ್ನು ಬಾದರಾಯಣ ಉವಾಚ ಒಂದು ಅತಿ ತಿತಿಕ್ಷು ಬ್ರಾಹ್ಮಣನ ಇತ್ಯಾದಿ. ತಿತಿಕ್ಷ ಮಾತು ಹೇಳಿದ್ರೆ ಒಬ್ಬ ಅತಿ ತಿತಿಕ್ಷು ಅತ್ಯಂತ ಶ್ರೇಷ್ಠ ತಿತಿಕ್ಷು ಹೆಂಗಿರ್ತಾನಪ್ಪ ಅದನ್ನು ತೊಗೊಂಡ್ರಿ ಮುಂದೆ. ಇಲ್ಲೇ ಕೊನೆಗೇನು ಹೇಳಿದ್ರು, ಅಂಥ ಒಬ್ಬ ಭಾಗವತ ಅಂದ್ರೆ ಭಕ್ತನ ಹೊರತಾಗಿ ಸಾಲಿ ಭಾಳ ಕಲ್ತೇನಪ್ಪ ನಾನು, ಶಾಸ್ತ್ರ ಹೇಳ್ತೀನಿ ಅನ್ನೋರಿಗೂ ದುಷ್ಟರು ಮಾಡಿದಂಥ ಅಪಚಾರವನ್ನು ದುಷ್ಕೃತ ಸಹ ಮಾಡ್ಕೊಂಡು ಕೊಡ್ತಾರೆ. ಹಾಗೆ ಯಾರು ಯಾಕಪ್ಪ ಅಂಥ ಒಬ್ಬ ಹಂಗೆ ಆಧಾರ ಇಲ್ಲಪ್ಪ ಅಂಥವ್ರು ಅದಲ್ಲ ಅಂತೋತಾರೆ. ಅದಕ್ಕೆ ಅಲ್ಲಿ ಹೇಳ್ತಾರೆ ಹಂಗೆ ಭಾಗವತ ಮುಖ್ಯೇನ ಉದ್ಧವೇ ಭಗವದ್ಭಕ್ತರ ಪ್ರಧಾನ ಉದ್ಧವನಿಂದ ಪ್ರಾರ್ಥನಾ ಮಾಡಿದಾಗ ಯಾರು ಲೀಲಾ ಕಥಾ ಕೇಳೋದು ಯೋಗ್ಯ ಆಗ್ತದಪ್ಪ. ಯದುವಂಶದ ಪ್ರಧಾನ ಭಗವಂತ ಕೃಷ್ಣ ಉದ್ಧವನ ವಚನ ಅಲ್ಲೇ ಹೌದಪ್ಪ ನೀ ಹೇಳಿದ ಬರೋಬರಿ ಇದೆ ಅದು ಅವನಿಗೆ ಹೇಳ್ತಾನೆ. ಏನಂತ ಉದ್ಧವನಿಗೆ ಹೌದಪ್ಪ ನೀ ಹೇಳಿ ಏನಂತ, ಯಾವ ಪರಮ ಭಕ್ತನ ಅವನಿಗೆ ಮಾತ್ರ ಈ ದುಷ್ಟತನವನ್ನು ಸಹ ಮಾಡ್ಬೇಕು, ಉಳಿದವ್ರಿಗೆ ನೀ ಮಾತು ಖರೆ ಅದನ್ನ ಹೇಳ್ತಾರೆ ಯಾವಾಗಲೂ. ಅದು ಕೃಷ್ಣ ಇದೊಂದು ಸಹಜನ ಅದ. ಏನಪ್ಪ ಒಮ್ಮಿನ ನೀನು ಹೇಳ್ತಿ ನೀನು ತಿಳಿಯಂಗಿಲ್ಲ ಹಿಂಗೆ ಅನ್ನಂಗಿಲ್ಲ. ಹೌದಪ್ಪ ನೀ ಹೇಳೋದು ಬರೋಬರಿಲ್ಲ. ಅದ್ರ ಮನಸ್ಸು ಹೆಂಗದ, ಬಲವಾನ್ ಇಂದ್ರಿಯ ಗ್ರಾಮ ಅದೈತಿ, ಅದ ಮನಸ್ಸು ಅತ್ಲೈತೆ ಚಂಚಲ, ನನ್ನ ಮನಸ್ಸು ಚಂದ. ಹೌದಪ್ಪ ನಿನ್ನ ಮನಸ್ಸು ಚಂಚಲ ಐತೆ ಖರೆ, ಆದ್ರೆ ಅದನ್ನು ಎರಡು ಅದನ್ನು ನಿಶ್ಚಿತ್ಬೋದು ಸವಕಾಶ ನಿನ್ನ ಮನಸ್ಸು ಬರೋಬರಿ ಐತ, ಇದು ಮಾತು ಖರೆ ಅವನದು ಹೌದಪ್ಪ ನಾ ಹೇಳಿ ಸುಳ್ಳೇನ ಹಿಂಗೋ ಅದಕ್ಕೆ ಅಲ್ಲೇ ಈ ಅದೇ ಅಲ್ಲಂದ್ರೆ ಇಲ್ಲೇ ಈ ಒಂದು 23ನೇ ಅಧ್ಯಾಯ ಭಿಕ್ಷು ಗೀತ ಸಮ ಮನಸ್ಸಿನ ಬುದ್ಧಿಪುರ ಸಂಯಮ ಮಾಡಿ ತಿರಸ್ಕಾರವನ್ನು ಸಹನ ಮಾಡು. ಮಂದೇನ ದುಷ್ಟ ಮಂದಿ ತಿರಸ್ಕಾರ ಸಹನ ಮಾಡೋ ಉಪಾಯದ ವರ್ಣನ ಅಲ್ಲಿ ಮಾಡೋದು. ದುರ್ಜನರಿಂದ ಮಾಡಿದಂಥ ಉಪದ್ರವ ನಿಶ್ಚಿತ ರೂಪದ ಮಹಾಪುರುಷರಾಗ ಅಸಹ್ಯ ಸೊಡ್ಡೋಗಿ ಅಸಹ್ಯ. ಅದಕ್ಕೆ ಭಗವಂತ 4 ಅಧ್ಯಾಯ ದ್ವಾರ ಸಹನ ಮಾಡೋಂಥ ಉಪಾಯ ವರ್ಣನ ಮಾಡ್ತಾರೆ. ಅದರೊಳಗೂ ಈ ಅಧ್ಯಾಯ ಭಿಕ್ಷು ದ್ವಾರ ಅಂತ ಮನಸ್ಸಿನ ಮೇಲೆ ವಿಜಯ ಪ್ರಾಪ್ತ ಮಾಡ್ಕೊಳ್ಳೋಂಥ ಉಪಾಯದ, ಅದು ಆದಮೇಲೆ ಪ್ರಕೃತಿ ಪುರುಷರ ವಿವೇಕದ, ಅದು ಆದಮೇಲೆ 3ನೇ ಅಧ್ಯಾಯ ಗುಣದ ವೃತ್ತಿಪರ ವಿಜಯದ ಪ್ರಾಪ್ತಿಯ ಅಂತಿಮ 4ನೇ ಅಧ್ಯಾಯ ಅಗ್ನಿ ಇದರಿಂದ ವಿಜಯದ ವಿಷಯದ ತ್ಯಾಗ ಸತ್ಸಂಗದ ಯಾವ ಕ್ರಮ ಅದ ಅದನ್ನು ಭಗವಂತನ ದ್ವಾರ ವರ್ಣಿತ ಮಾಡ್ಯಾರ. ಅಂಶಾಂಶಿಕ ಪ್ರಾರ್ಥನೆ ಮಾಡಿದ ಮೇಲೆ ತನ್ನ ಅನುಚರ ಉದ್ಧವನ ಮಾತನ್ನು ಅದು ಸನ್ಮಾನ ಮಾಡ್ತಾ ಭಗವಂತ ಉದ್ಧವ ಹೌದಪ್ಪ ನಿನ್ನ ಮಾತು ಖರೆ. ಯಾಕೆ ಅಂಥ ದುಷ್ಟ ಮಂದಿ ಯಾರಿಗೆ ಬೇರೆದವ್ರಿಗೆ ಸಜ್ಜನರಿಗೆ ಪೀಡಾ ಕೊಡ್ತಾರೋ ಆ ಪೀಡೆಯನ್ನು ಸಹನ ಮಾಡ್ಕೊಳ್ಳಿ ಯಾರಿಗೆ ಆಕತಿ, ಯಾರು ಭಗವದ್ ಭಕ್ತರೇ ಅದಾರೋ ಭಗವಂತನ ಚರಣ ಕಮಲವನ್ನೇ ಆಶ್ರಯ ಮಾಡ್ಕೊಂಡಾರೋ ಅವ್ರಿಗೆ ಮಾತ್ರ ಆಗ್ತದಪ್ಪ. ಸಾಲಿ ಕಲ್ತು ವಿದ್ವಾನ್ ಅನಿಸೋಳ ಆಗುವುದಿಲ್ಲ ಅಂತ ಹೇಳ್ದಲ್ಲ, ಅದು ಬರಬರಿ. ಅದಕ್ಕೆ ಹಂಗಾರೆ ಆಧಾರ ಇಲ್ಲಪ್ಪ ಅಂಥವ್ರು ಮಾಡ್ಕೊಂಡ್ರು ಆಧಾರ ಇಲ್ಲೋ ಅದನ್ನು ಭಗವಂತ ಬೃಹಸ್ಪತಿ ಶಿಷ್ಯ ಬೃಹಸ್ಪತಿಯ ಶಿಷ್ಯ ಉದ್ಧವ ಈ ಸಂಸಾರ ಇಂಥ ಪುರುಷರು ಪ್ರಾಯ ಸಿಗುವುದಿಲ್ಲ. ಅದರ ಬೃಹಸ್ಪತಿ ಸಾವೈ ಮಾತ್ರ ಸಾಧವೈ ದುರ್ಜನರ್ದೈ ಅದರ್ಥ ಸಾಮಾನ್ಯ ಶಿವರು. ಯಾಕೆ ಯಾ ದುರ್ಜನ ದ್ವಾರ ಮಾಡಿದಂಥ ಕಠೋರ ವಾಗ್ಬಾಣ ಅಂತ ವಾಗ್ಬಾಣ ವಿದ್ಯೆ ವಾಗ್ಬಾಣ ಹೊಡೆದ್ರು ಹೃದಯ ಸಮಾಧಾನ ಇರೋದಕ್ಕೆ ಸಮರ್ಥ ಆಗಬೇಕು. ಅಂಥವ್ರು ಕಠಿಣ ಇತ್ತಪ್ಪ ಅಂಥವ್ರು ಶಿವರು ಅಂಥವ್ರು ಆಗಬೇಕಾಗಿದೆ. ಅದೇ ಮುಖ್ಯ. ಅದಕ್ಕೆ ಹೇಳ್ತಾರೆ ಅವ್ರ ಭಾವಾರ್ಥ ಬರೀತಾರೆ ಶ್ರೀಧರ ಸ್ವಾಮಿಗಳು ಅನ್ನೋ ಸ್ವೀಕಾರ ಮಾಡೋದು ಕಾರಣ ಭಗವಂತನ ಕೃಷ್ಣ 2 ಶ್ಲೋಕದ ಉದ್ಧವನ ವಚನ ಸಮ್ಮಾನ ಮಾಡ್ತಾ ಹೌದಪ್ಪ ನೀ ಹೇಳಿದ ಬರೋಬ್ಬರಿ ಕೆಟ್ಟನಲ್ಲ ಕಠಿಣ ಆದರೂ ಹಿಂಗೆ ಮಾಡೋಕ್ಕೆ ಸಾಧ್ಯ. ಹಂಗೆ ಬೃಹಸ್ಪತಿಯ ಶಿಷ್ಯ ಉದ್ಧವ ಸಂಸಾರಕ್ಕಿಂತ ಯಾರು ಇಲ್ಲಪ್ಪ ಸಾಮಾನ್ಯ ಉಪಲಬ್ಧ ಆಗುವುದಿಲ್ಲ. ದುರ್ಜನರ ಕುಯುಕ್ತಿ ಕ್ಷುಬ್ಧ ಆದಂಥ ಆಗಲಾರ್ದೆ ಮನಸ್ಸನ್ನು ಶಾಂತ ಮಾಡೋದು ಸಮರ್ಥ ಆದೋ
ಸಿಗೋದು ಕಡಿಮೆಪ್ಪ, ಲೋಕದಾಗ ಸಿಗೋದಿಲ್ಲ, ಅವರೇ ಕೆಲವು ಸಿಗ್ತಾರೆ ನೋಡಿ. ಮನುಷ್ಯನ ಹೃದಯ ಮರ್ಮ ಭೇದಿ ಬಾಂಧ ಅದು ಹೊಂಟಾಗ್ಯೂ ತನ್ನ ನೋಡಿ ಅಷ್ಟೊಂದು ಆಗುವುದಿಲ್ಲ ಅಂಥವ್ರಿಗೆ ಅಷ್ಟು ದುರ್ಜನ ಮಾರ್ಮಿಕ ಅತ್ಯಂತ ಕಠೋರ ವಾಗ್ಬಾಣ ವ್ಯಥ ಮಾಡಿ. ಹೆಂಗಪ್ಪ ಇಲ್ಲಿ ಉದಾಹರಣೆ ಹೆಂಗಪ್ಪ, ಮನುಷ್ಯನ ಹೃದಯ ಮರ್ಮಭೇದಿ ಬಾಣ ಇದ್ದ ಆದಾಗ್ಯೂ ಅಷ್ಟು ಬೆದ್ದಿತಾವು. ಎಂಥದ್ದು ಬಾಣ ಹೊಡೆದ. ಯಾವ ಬಾಣ? ಖರೆ ಬಾಣ. ಖರೆ ಬಾಣ ಹೊಡೆದ್ರೂ ಅಷ್ಟು ಕೆಟ್ಟಾಗೋದಿಲ್ಲ. ಯಾವಾಗಪ್ಪ? ದುಷ್ಟ ಜನರು ಮರ್ಮಾಂತಿಕವಾಗಿ ವಾಗ್ಬಾಣ ಅಂದ್ರೆ ವಾಗ್ಬಾಣ ಆ ಖರೆ ಬಾಣಕ್ಕಿಂತ ಕೆಟ್ಟದಂಗೆ ಆತವ. ಒಂದೊತ್ತಿಗೆ ಯಾರ ಬಾಣ ಹೊಡೆದು ಸಹನ ಮಾಡ್ಕೋಬೋದು, ಆದ್ರೆ ಈ ವಾಗ್ಬಾಣ ಸಹನ ಮಾಡ್ಕೊಳ್ಳೋದು ಭಾಳ ಕಠಿಣ ಅದ. ಅದಕ್ಕೆ ಇಷ್ಟು ಕಷ್ಟ ಕೊಡ್ತಾರಪ್ಪ ಅವರು. ಯಾಕೆ ಈ ಭಗವಂತ ಕೃಷ್ಣ ತನ ಎಷ್ಟು ಮರ್ಮಸ್ಥಳ ಸದಾ ವಿದ್ಯಮಾನ ಇರುವಂಥ ಕಠೋರ ವಾಗ್ಬಾಣ ಎಷ್ಟು ದುಷ್ಟದಪ್ಪ ಅದು ಬೇರೆ ಬಾಣ ಅಷ್ಟು ಮಾಡ. ಖರೆ ಬಾಣ ಹೊಡೆದ್ರೂ ಅಷ್ಟು ತ್ರಾಸಾಗುವುದಿಲ್ಲ. ಆ ವಾಗ್ಬಾಣ ಚುಚ್ಚು ಮಾತು ಇವು ಬಾಣ, ಅದಕ್ಕೆ ಆ ಬಾಣ ಅಷ್ಟು ಸಂತಪ್ತ ಆಗುವುದಿಲ್ಲ ಮೂಲ ಬಾಣ. ಅದು ಇದಕ್ಕೆ ಉದ್ಧವ ಈ ವಿಷಯ ಮಹಾಪುರುಷರು ಜನ ಒಂದು ಅತ್ಯಂತ ಪವಿತ್ರ ಇತಿಹಾಸ ತೋರ್ತಾರೆ. ಅದನ್ನು ನಾನು ನಿನಗೆ ಹೇಳ್ತೀನಿ ಕೇಳು. ಎಲ್ಲಿ ಹೇಳ್ತಾನೋ ಅತ್ಯಂತ ಪವಿತ್ರ ಮಹಾಪುರುಷರು ಆ ಒಂದು ಅತ್ಯಂತ ಅವ್ರು ಹೇಳ್ಯಾರಂತಾನವ, ನಾ ಹೇಳಿ ನನಗಿಲ್ಲ, ಇಂಥವ್ರು ಹೇಳ್ಯಾರಪ್ಪ ಅಂತ ನೋಡಿ. ಅವನೇ ಹಿಂಗೆ ಹೇಳ್ದ, ನಾನೇ ಹೇಳ್ತೇವೆ ಅರ್ಥ ಆಗೋದು. ಅದಕ್ಕೆ ಆ ವಿಷಯ ಮಹಾಪುರುಷ ಜನರು ಒಂದು ಅತ್ಯಂತ ಪವಿತ್ರ ಇತಿಹಾಸ ಅಂತ ತೋರ್ಸ್ಯಾರ. ಅದನ್ನು ನಾನು ನಿನಗೆ ಹೇಳ್ತೀನಿ, ಅದನ್ನು ಕೇಳು. ಆದರೂ ನಾನು ನೋಡಿ ನೀ ಹೇಳ್ದಲ್ಲ ಕಠಿಣದ. ಮನುಷ್ಯನ ಸ್ವಭಾವ ಏನದಪ್ಪ, ಅವ್ರು ಏನು ಗಬಕ್ನ ಪ್ರತಿಕ್ರಿಯೆ ನನಗೆ ಹಿಂಗೆ ಅನ್ನವ ಪ್ರತಿಕ್ರಿಯೆ ತೋರಿಸದ. ಅದು ಅಂಥವ್ರು ಸಿಗೋದು ಅಂದರೆ ಯಾವ ಪ್ರತಿಕ್ರಿಯೆನೂ ತೋರಿಸ್ತಾರೆ. ದುಷ್ಟ ಇರೋರು ಬಿಡು, ಅವ್ರು ಹಂಗೆ ಮಾಡೋರಪ್ಪ, ಮತ್ತು ಅವ್ರ ಸ್ವಭಾವನ ಹಂಗೈತಿ ಅಂತ ತಿಳ್ಕೊಂಡು ತನ್ನ ಮೂಲ ಗುರಿಯನ್ನು ಮರೆಯದೇ ಇರೋಂಥವ್ರು ಭಾಳ ಕಡಿಮೆ. ಅದು ಜನ ಅದಾರಲ್ಲ ಅಂಥವ್ರು ಸಹಿತ ಅದಕ್ಕೊಂದು ದೃಷ್ಟಾಂತವನ್ನು ಮಹಾತ್ಮ ಹೇಳ್ಯಾರ. ಆಗ ಯಾವ ಉಪಾಯದ ವರ್ಣನೆ ಮಾಡಕತ್ತೀನಪ್ಪ, ಆ ಎಲ್ಲವನ್ನು ತನ್ನ ಮಾಡಿಕೊಂಡು ಎಲ್ಲವನ್ನು ಸಹನ ಮಾಡಿಕೊಳ್ಳುವಂಥವ್ರು ಆ ಗುಣ ಸಹನ ಮಾಡಿಕೊಂಡು ಮಹಾನ್ ತಥಾ ಪವಿತ್ರ ಇತಿಹಾಸ ಸಂತ ಪುರುಷರು ಹೇಳ್ಯಾರಪ್ಪ. ನಾನು ನಿನಗೆ ಅದನ್ನು ಹೇಳ್ತೀನಿ ಅಂದರೆ ದುಷ್ಟ ಜನರ ವಾಗ್ಬಾಣವನ್ನು ಸಹನ ಮಾಡ್ಕೊಳ್ಳಿ ಸಾಧ್ಯದ. ಮತ್ತು ಅದು ಹೇಳಿದ್ರೆ ದುಷ್ಟ ವಾಗ್ಬಾಣ ಎಷ್ಟೈತೆ ಕಠಿಣ ಐತಪ್ಪ. ಖರೆ ಬಾಣ ಹೊಡೆದ್ರೆ ಸಹನ ಮಾಡ್ಕೋಬೋದು, ಈ ವಾಗ್ಬಾಣ ಸಹನ ಮಾಡ್ಕೊಳ್ಳೋದು ಆಗೋದಿಲ್ಲ, ಅಷ್ಟು ಕಠಿಣ ಅದು. ಅದನ್ನು ಸಹನ ಮಾಡ್ಕೊಂಡವ್ರು ಅದಾಗಲ್ಲ ಅಂಥವ್ರ ಕಥೆಯನ್ನು ಹೇಳ್ತೀನಪ್ಪ ಅಂತ ಮಾತು ಹೇಳ್ಯಾರ. ಅದನ್ನು ನೀನು ಹೇಳ್ತೀನಿ. ಅದನ್ನು ಹೇಳ್ತಾರೆ. ಪ್ರಾಚೀನ ಕಾಲದಾಗ ಅವಂತಿ ಅಂತ ಅತ್ಯಂತ ಧನವ ಒಕ್ಕಲ್ತನ ವ್ಯಾಪಾರ ಮಾಡುವಂಥ ಕದರ್ಯ ಕಾಮಿ ಲೋಭಿ ಅತ್ಯಂತ ಕ್ರೋಧಿ ಬ್ರಾಹ್ಮಣ ಇದ್ದ. ಹೆಂಗಿದ್ದವ? ಪ್ರಾಚೀನ ಅವಂತಿ ದೇಶ ಅವಂತಿ ಅತ್ಯಂತ ಧನವ ಸಾವುಕಾರ, ಒಕ್ಕಲ್ತನ ಮಾಡ್ತಿದ್ದ, ವ್ಯಾಪಾರ ಮಾಡ್ತಿದ್ದ. ಕದರಿ ಕಾಮಿ, ಭಾಳ ಕಾಮಿ ಇದ್ದ. ಲೋಭಿ ಅತ್ಯಂತ ಕ್ರೋಧಿ. ಅವ ಮೊದಲಿನ ಸ್ವಭಾವ ಹೇಳಿದ್ರು, ಮುಂದೆ ಹೆಂಗೆ ಬದಲಾದ ಅದನ್ನ ಹೇಳೋರದ ಅವ ಇದ್ದ. ಆ ಭಿಕ್ಷುಕ ಮೊದಲು ಅತ್ಯಂತ ಸಾವುಕಾರ ಇದ್ದ. ಕಷ್ಟಪೂರ್ವಕವಾಗಿ ಕಳೆದಂಥ ಅವನ ಆಧನ ನಾಶ ಆಯಿತು. ಅದರ ಕಾರಣ ಸಂತಪ್ತಾಗಿ ಸಂಸಾರದ ವಿರಕ್ತ ಆದ. ಸನ್ಯಾಸ ಗ್ರಹಣ ಮಾಡಿಕೊಂಡ. ಯಾವಾಗ ಅವ ಭಿಕ್ಷಾ ಪ್ರಾಪ್ತ ಮಾಡೋ ಸಲುವಾಗಿ ತಿರುಗಾಡಕ್ಕೆ ಹತ್ತಿದ್ದು, ಅವನು ದುಷ್ಟ ಭಾಳ ಕಷ್ಟ ಕೊಟ್ಟು ದುಷ್ಟ ಉಪದ್ರ ಆದಾಗ ಅವನು ಯೋಗಿನಿ ಗಾಥಾ ಅಲ್ಲಿ ಆಡಾಕತ್ತ. ಏನು ಪ್ರಕೃತಿ ಹಿಂಗೆ ಇದಪ್ಪ ಅಂತ ಆ ಮಾತನ್ನು ತಿಳಿಸೋ ಸಲ ಕೃಷ್ಣ ಅವಂತಿ ಆಷ್ಟು ಅವನ ಚರಿತ್ರೆಯನ್ನು ವರ್ಣನೆ ಮಾಡ್ತಾನೆ. ಮಾಲವಾ ಪ್ರದೇಶದ ಕೃಷಿ ತಥಾ ವ್ಯಾಪಾರ ವೃತ್ತಿಯುಳ್ಳಂಥ ಒಬ್ಬ ಬ್ರಾಹ್ಮಣಿದ್ದ. ಕದರ್ಯ ಲಕ್ಷಿತ ಮಾಡ್ಕೊಂಡು ಸ್ಮೃತಿ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ತನ್ನ ಧಾರ್ಮಿಕ ಕರ್ಮ ಬಂದ ಪುತ್ರ ಪತ್ನಿ ಪೀಡಿತ ಮಾಡುವಂಥ ತಥಾ ದೇವತಾ ಅತಿಥಿ ಭೃತ್ಯರ ಪೀಡಿತ ಮಾಡುವಂಥ ಆದ. ಕದರಿ ಅಂತಾನೆ. ಕದರಿ ಅಂತ ಯಾರಿಗೆ ಅಂತಾರೆ? ಮಂದಿಗೆ ತ್ರಾಸ ಕೊಡ್ಬೇಕು. ಎಲ್ಲೇ ಧಾರ್ಮಿಕ ಕರ್ಮ ಪುತ್ರ ಪತ್ನಿ ಪೀಡಿತ ಮಾಡೋ, ಅದಕ್ಕೆ ಧಾರ್ಮಿಕ ಕಾರ್ಯವನ್ನು ಮಾಡ್ತಾರೆ ಅನ್ನೋಂಥ ಪತ್ನಿಗೂ ಪೀಡ ಮಾಡ್ತಾನೆ, ಮಗನಿಗೂ ಮಾಡ್ತಾನೆ. ದೇವತಾ ಅತಿಥಿ ಭೃತ್ಯರು ಪೀಡ ಮಾಡ, ದೇವತೆಗಳು ಪೀಡ ಮಾಡೋಣ ಅಂಥವನಿಗೆ ಏನಂತಾರೆ? ಕದರ್ಯ ಶಬ್ದ ಬರ್ಬೋದು.
ಕದರ್ಯ ಅಂತಾರೆ ನೋಡಿ. ಅಂತ ಅನ್ಸ್ಕೊತಾನೆ ಅಂಥ ಬ್ರಾಹ್ಮಣ ಕದರ್ಯ ಈತ ನೋಡಿ. ಅವ ತನ್ನ ಬಾಂಧವರು ತಥಾ ಅತಿಥಿಗಳ ವಾಣಿಯಿಂದನೂ ಎಂದು ಅಲ್ಲೇ ಸನ್ಮಾನ ಮಾಡಿ ನೋಡಿ. ಅವ್ರು ಎಂದು ಅವ್ರನ್ನ ಸನ್ಮಾನ ಮಾಡಿ ಆ ಧರ್ಮ ಕರ್ಮದಿಂದ ರಹಿತ ಒಬ್ಬನೇ ಮನೆಯೊಳಗೆ ಇರ್ತಿದ್ದ. ಎಲ್ಲರೂ ಕೆಟ್ಟ ಮಾಡಿ ಸಮಯ ಬಂದಾಗ ಧನ ಸಂಪತ್ತು ತನ್ನ ಶರೀರವನ್ನು ಸುಖಿ ಅಲ್ಲೇ ಮಾಡ್ತಾರೆ ನೋಡಿ. ದುಡ್ಡು ತನ್ನ ಕಷ್ಟ ದುಡ್ಡು ಇರಲಿ ಅದನ್ನು ಕೆಡಿಸ್ತಾನೆ, ದುಡ್ಡಿನ ಲೋಭ ಅದಕ್ಕೆ ಅವ ಎಂದು ತನ್ನ ಬಾಂಧವರು ಅತಿಥಿಗಳು ಆದಿ ಸನ್ಮಾನ ಯಾರಿಗೂ ಸನ್ಮಾನ ಮಾಡೇ ಇಲ್ಲ. ತಾನು ತನ್ನ ಮನೆ ಅಷ್ಟೇ ಒಬ್ಬನೇ ಮನೆಯೊಳಗೆ ಧರ್ಮ ಕರ್ಮದ ಹೀನ ಇರ್ತಿದ್ದ. ಯಾವ ಧರ್ಮನೂ ಇಲ್ಲ ಅಂತ ಒಬ್ಬನೇ ಇರ್ತಿದ್ದ. ತನ್ನ ಶರೀರ ಪೀಡಿತ ಮಾಡಿ ತನ್ನ ಶರೀರ ಕಾಟ ದುಡ್ಡು ಖರ್ಚು ಮಾಡೋಂಗಿಲ್ಲ, ತಿನ್ನುವಂಗಿಲ್ಲ, ಇಟ್ಟುವಂಗ ಹಾಗೆ ಅದು ಅವನ ಕೃಪಣತ ಕೆಟ್ಟ ಸ್ವಭಾವ ಕಾರಣ ಅವನ ಪುತ್ರ ಬಂಧು ಬಾಂಧವರು ಅವನಿಗೆ ದ್ರೋಹ ಮಾಡ್ತಾನೆ. ಕೆಟ್ಟ ಮನುಷ್ಯ. ಅವನ ಪತ್ನಿ ಪುತ್ರಿಯರು ವೃತ್ತಾಚಾರ ಅವನು ದುಃಖಿ ಅವನಿಂದ ಭಾಳ ದುಃಖಿ ಆಗಿದ್ದರು ಅವರು. ಯಾರು ಹಿಂಗೆ ವ್ಯವಹಾರ ಮಾಡ್ತಿದ್ದಿಲ್ಲ ಅವನಿಗೆ. ಯಾರು ಚಲೋಪ ಅನ್ನೋರು ಒಬ್ಬರು ಇದ್ದಿದ್ರು. ಅದಕ್ಕೆ ಲೋಕ ಪರಲೋಕ ಎರಡೂ ಅಲ್ಲಿಂದ ಕೆಳಗೆ ಬಿದ್ದಿದ್ದವ. ಯಕ್ಷ ಸಮಾನ ಧನದ ರಕ್ಷಣೆ ಹೆಂಗೆ ದುಡ್ಡಿನ ರಕ್ಷಣೆ ಮಾಡ್ತಿದ್ದ. ಆ ಧನದಿಂದ ಅವ ಧರ್ಮನೂ ಮಾಡ್ತಿದ್ದಿಲ್ಲ, ಭೋಗನು ತಾನೂ ಭೋಗಿಸಂಗಿಲ್ಲ. ಈ ಥರ ಜೀವನ ಕಾರಣ ಅವನ ಎಲ್ಲೇ ಪಂಚಮಹಾಯಜ್ಞ ದೇವತಾ ಸಿಟ್ಟಾಗಿಬಿಟ್ಟಿದ್ರು. ಏನು ಮಾಡಬೇಕಾಗಿತ್ತು ಆ ಕಾರ್ಯ ಮಾಡಲಿಲ್ಲ. ಅದಕ್ಕೆಲ್ಲ ದೇವತೆಗಳು ಅವನ ಧನ ಯಕ್ಷಧನ ಸಮ ಕೇವಲ ರಕ್ಷಣೆ ಮಾಡಿಸ್ತಾರೆ. ದುಡ್ಡು ಕಾಡೋದು ಅಷ್ಟ, ಮತ್ತೊಂದೇನು ಉಪಯೋಗ ಮಾಡೋಂಗಿಲ್ಲ, ತಾನಿಗೂ ಉಪಯೋಗ ಮಾಡೋಂಗಿಲ್ಲ, ಮತ್ತು ಬೇರೆದವ್ರಂತೂ ಇಲ್ಲ ದುಡ್ಡು ರಕ್ಷಣೆ. ಆ ಪಂಚಭಿಭಾಗಿನ ಅರ್ಥಾತ್ ಪಂಚಯಜ್ಞ ದೇವತೆಗಳು ದೇವ ಋಷಿ ಪಿತೃ ಮನುಷ್ಯ ಸಣ್ಣ ಸಣ್ಣ ಜೀವ ಜಂತು ಇವರೆಲ್ಲರೂ ಕೂಡ ಅವನ ಮೇಲೆ ಸಿಟ್ಟಿರು. 5 ಅಂದರೆ ಯಾವ ಯಜ್ಞ ಅಂದರೆ ಅದೇ ಥರ ದೇವಯಜ್ಞ, ಪಿತೃಯಜ್ಞ, ಮನುಷ್ಯ ಯಜ್ಞ, ಜೀವ ಜಂತುಗಳು, ಪೃಥ್ವಿಯಜ್ಞ, ಹೀಗೆ ಅವರೆಲ್ಲ ದೇವತೆಗಳು ಸಿಟ್ಟ. ಉದಾರ ಉದ್ಧವ ಪಂಚಮಹಾಯಜ್ಞದ ಭಾಗ್ಯ ತಿರಸ್ಕಾರದಿಂದ ಅವನ ಪೂರ್ವ ಪುಣ್ಯ ಅಲ್ಲೇ ಅದರಿಂದ ಅವನ ಧನ ಅಲ್ಲಿ ತನಕ ಎಲ್ಲಿ ತನಕ ಇತ್ತಪ್ಪ, ಹಿಂದಿನ ಪುಣ್ಯ ಇರೋ ತನಕ ಇತ್ತು. ಯಾವುದು ದುಡ್ಡು ರಕ್ಷಣೆ ಮಾಡ್ಕೊಳ್ತೀನಲ್ಲ ಅದು ಎಲ್ಲಿ ತನಕಪ್ಪ, ಹಿಂದಿನ ಪುಣ್ಯ ಇರ್ತದೆ. ಅದು ಪುಣ್ಯನೇ ವಿನಷ್ಟ ಆಗ್ತಂದ್ರೆ ಅವನ ಕಣ್ಣು ಎದುರಿಗೇನೆ ಅವನು ಭಾಳಷ್ಟು ಪರಿಶ್ರಮ ಮಾಡಿ ಗಳಿಸಿದಂಥ ಅದು ಧನ ವಿನಷ್ಟ ಆಗಿದೆ. ಅಂದರೆ ನಿನ್ನ ಪುಣ್ಯ ಅದಿರ್ತೈತಿ, ನೀ ಅದಿನ್ನೂ ಪುಣ್ಯ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ, ಅವಾಗ ಆ ಪುಣ್ಯ ಇರ್ತಂಕ ಇರ್ತೈತೆ. ಆಮೇಲೆ ಅದೇನಾಕೈತಿ ಕಲಾಸ್, ನೀ ಪರಿಶ್ರಮ ಮಾಡಿ ಗಳದಂಥ ದುಡ್ಡು ಸಹಿತ ನಾಶ ಆಗೋಗ್ಬಿಡ್ತೈತೆ. ಆ ಎಲ್ಲರ ಅವಧಾನ ಅರ್ಥಾತ್ ಅನಾದರ ಕಾರಣ ಅವನ ಪುಣ್ಯ ಸ್ಕಂದ ಅವನ ಕಾರಣ ಅದಕ್ಕೆ ಅರ್ಥ ಲಾಭ ಆಗ್ತದೆ. ಅದು ಅದು ವಿನಷ್ಟ ಆ ಪುಣ್ಯ ಹೊತ್ತು. ಆವಾಗ ಕೃಷಿ ಆದಿ ಮಾಡುವಂಥ ಭಾಳ ಪರಿಶ್ರಮ ಮಾಡಿದ್ನಲ್ಲ ಅದೆಲ್ಲ ಧನ ನಷ್ಟ ಆಗೋದು. ಹೇ ಉದ್ಧವ, ನೀಚ ಬ್ರಾಹ್ಮಣ ಧನ ಅದೇ ಎಲ್ಲೂ ಬಾಂಧವ್ರು ಅಲ್ಲಿ ತೊಗೊಳ್ಳಿ ನೋಡಿ. ಆ ಧನವನ್ನು ಕೆಲವರು ಅವನು ಬಾಂಧವರು ಅದು ತೊಗೊಂಡು ಕೊಳು ಮಾಡಿಬಿಟ್ರು. ಕೆಲವು ಧನ ದೇವತೆ ಕೋಪದ ಕಾರಣ ಬೆಂಕಿ ಹಚ್ಚಿ ಹೋತು, ಅದರಿಂದ ವಿನಷ್ಟ. ಸ್ವಲ್ಪ ಧನ ಆಮೇಲೆ ಅದು ಕೂಡ ಪುನಃ ಅದೆಲ್ಲ ವಿನಷ್ಟ. ತಾನು ಉಪಯೋಗ ಮಾಡ ಇಲ್ಲಿಕ್ರೆ ಬೆಂಕಿ ಹತ್ತು, ಕಡ್ರು ತೊಗೊಂಡೋದ್ರು, ಟ್ಯಾಕ್ಸ್ ಹಾಕಿದ್ರು, IT ಅವ್ರು ಬಂದರು, ಇವೆಲ್ಲ ಆಗೋದು. ಅದಕ್ಕೆ ಹೇಳ್ತಾರೆ ಯಾತ ಇಷ್ಟು ಭಗವಂತ ಹೇಳ್ತಾನೆ ಧನ ಹೆಂಗೆ ವಿನಷ್ಟ ಆತಪ್ಪ ಅದೇ ದೈವತಃ ಅರ್ಥಾತ್ ಬೆಂಕಿ ಹತ್ತು, ಆಮೇಲೆ ಕಾಲತಃ ಅರ್ಥಾತ್ ಧಾನ್ಯ ನೋಡಿ ಅದೆಲ್ಲವೂ ಹಾಳಾಗಿ ಹೋಯ್ತು. ದ್ವಂದ್ವ ಸಮಾಧಿ ಕಾರಣ ನಿಷರ್ಥಿಕ್ ಅರ್ಥಾತ್ ಏಕವಚನ ಪ್ರಯೋಗ ಮಾಡಿ ಅಂದರೆ ಆ ಧನ ಹೆಂಗೆ ನಾಶ ಆಯ್ತು ಅದು ಹೇಳಿ. ಈ ರೀತಿ ಧನ ನಷ್ಟ ಆದಾಗ ತನ್ನ ಜನರಿಂದ ಅದೇ ಉಪೇಕ್ಷೆ ನೋಡಿ. ಅವನಿಗೆಲ್ಲರೂ ಉಪೇಕ್ಷೆ ಅವ್ರು ಕೂಡ ಅವನೇ ಮಾಡ್ತೀವಿ ತಗೊಂಡು ಉಪೇಕ್ಷಾ ಅದು ಹೇಳ ಉಪೇಕ್ಷಾ ಯಾರಿಗೆ ಪಾಪಿಗಳಿಗೆ ಉಪೇಕ್ಷೆ ಮಾಡು ಅಂತ ಹಾಗೆ. ಅವ ತನ್ನ ಧರ್ಮನೂ ಗಳಿಸ್ಲಿಲ್ಲ, ಭೋಗನೂ ಭೋಗಿಸ್ಲಿಲ್ಲ. ಅದ್ರ ಕಾರಣ ಅವನಿಗೆ ಅತ್ಯಂತ ಚಿಂತೆ ಶುರುವಾಯ್ತು. ಅವಾಗ ಅವ ಏನು ಮಾಡ್ತಾನೆ, ಧನದ ನಾಶ ಆದಾಗ ಅತ್ಯಂತ ಅವ ಅತ್ಯಧಿಕ ಚಿಂತಾ ಮಾಡ್ತಾ ಅವನ ಎಲ್ಲಿ ತನಕ ಗಂಟಲು ತುಂಬಿ ಬಂತು. ಈ ರೀತಿ ಆ ಬ್ರಾಹ್ಮಣನ ಮನಸ್ಸಿನೊಳಗೆ ಸಂಸ್ಕಾರದ ಪ್ರತಿ ಉತ್ಕಟ ಸಂಸಾರದ ಬಗ್ಗೆ
ಉತ್ಕಟವಾದಂಥ ವೈರಾಗ್ಯ. ಅವಾಗ ಬರೋದು ವೈರಾಗ್ಯ. ಅವಾಗೇನು ಮಾಡ್ತಾನೆ? ದುಡ್ಡು ಹೋತೆಲ್ಲ, ದುಡ್ಡು ಹೋತು, ಎಲ್ಲರೂ ತಿರಸ್ಕಾರ ಮಾಡಾಕತ್ತೆ. ಯಾಕೆ? ಯಾರಿಗೇನು ಕೊಟ್ಟ ಎಲ್ಲರೂ ಅವಾಗ ವೈರಾಗ್ಯ. ಅದೇ ಅವನ ಸಂಪತ್ತಿ ನಷ್ಟ. ಅದ ಕಾರಣ ಅತ್ಯಂತ ದುಃಖ ಆಗಿದ್ದಾವ. ತನ್ನ ಮನುಷ್ಯಗಳು ಹೇಳಕತ್ತ, ಅತ್ಯಂತ ಕಷ್ಟಪ, ನಾನು ವ್ಯರ್ಥವೇ ನನ್ನ ಆತ್ಮನ ಕಷ್ಟ ಕೊಟ್ಟೆ, ನನ್ನ ಧನ ಪ್ರಾಪ್ತಿ ಸಲುವಾಗಿ ಎಲ್ಲ ನನ್ನ ಖರ್ಚು ಅದಕ್ಕೆ ಮಾಡಿದೆ. ಈ ರೀತಿ ಪ್ರಯಾಸ ಮಾಡಿ ನೋಡಿ, ಇದರಿಂದ ನಾನು ಭೋಗನೂ ಮಾಡಲಿಲ್ಲ, ಅದಕ್ಕೆ ಧರ್ಮನೂ ಮಾಡಲಿಲ್ಲ. ಅವಾಗ ಬರೀ ಹಾಕೋದು ಬುದ್ಧಿ ಎಲ್ಲ ಹೋದ್ಮೇಲೆ ಬುದ್ಧಿ ಬಂತು. ನಾನು ಧರ್ಮನ ಮಾಡ್ಕೊಳ್ಳಿಲ್ಲ, ಭೋಗನೂ ಮಾಡಲಿಲ್ಲ. ಇಂಥದ್ದಪ್ಪ ನನ್ನಿಂದ ಆತ್ಮ ಅಂತ ಶರೀರ. ಇಲ್ಲ, ಆತ್ಮ ಅಂದರೆ ಶರೀರ ವ್ಯರ್ಥವಾಗಿ ನೋಡಿ ಕಷ್ಟ ಶುರುವಾದ. ನನ್ನ ಅರ್ಥಾತ್ ಶರೀರ ಸಂತಪ್ತ ವಿಸ್ತಾರ. ನಾನು ಧನ ಗಳಿಸಲುವಾಗಿ ಇಷ್ಟು ಪ್ರಯಾಸ ಮಾಡಿದ್ನಲ್ಲ, ನನ್ನ ಶರೀರ ಕೂಡ ಲಕ್ಷ್ಯ ಇಲ್ಲ, ಆಗ ದುಡ್ದ ನೋಡಿ ಕದರಿಯ ಧನ ಪ್ರಾಯ ಅವನಿಗೆ ಸುಖ ಭೋಗಿಸಲ. ಅದಿಂದ ಕದರಿದ ಕೇವಲ ಶರೀರ ಸಂತಪ್ತ ಮಾಡುವಂಥ ಸಾಧನ ಆಕೈತಪ್ಪ. ಮತ್ತು ಸತ್ ಮೇಲೆ ನರಕದ ಪ್ರಾಪ್ತಿ ಇದು ಆಕೈತಿ. ನರಕಾಯ್ ಅರ್ಥಾತ್ ಧನ ಇದ್ದಾಗ್ಯೂ ಧರ್ಮದ ಅನುಷ್ಠಾನ ಮಾಡದೇ ಇದ್ದರೆ ನರಕನ ಆಕೈತಿ. ಯಾವ ಥರ ಒಂದು ಸ್ವಲ್ಪ ಶ್ವೇತ ಕುಷ್ಠ ಮನೋಹರ ರೂಪದ ಅವೆಲ್ಲ ಕೆಟ್ಟುಬಿಡ್ತೈತಿ. ಆ ಥರ ಯಶಸ್ವಿಗಳು ಶುದ್ಧ ಯಶ ತಥಾ ಗುಣಿ ಪುರುಷರು ಗುಣವನ್ನು ಒಂದು ಸ್ವಲ್ಪ ಅಲ್ಲಿ ಲೋಭ ಇತ್ತಂದ್ರೆ ಕೆಡಿಸ್ಬಿಡ್ತದೆ. ಗುಣವನ್ನು ಕೆಡಿಸಿ ಗುಣಿ ಮನುಷ್ಯ ಅದಪ್ಪ, ಅದು ಆ ಲೋಭ ಅದೆಲ್ಲವನ್ನು ಹಾಳು ಮಾಡಿಬಿಡ್ತದೆ. ಅದಕ್ಕೆ ಆ ಮನುಷ್ಯ ಏನು ಮಾಡ್ದ? ದುಃಖ ಪಟ್ಕೊಳಕ್ಕಾಗ್ತದ. ಅದಕ್ಕೆ ಧನ ಕಡಿಮೆ ಏನು ಅನ್ನೋ ಧನವನ್ನು ಗಳಿಸಲುವಾಗಿ ಅದನ್ನು ಬೆಳೆಸೋದು, ಅದನ್ನು ಇಡೋದು, ಖರ್ಚು ಮಾಡೋದು, ನಾಶ ಉಪಭೋಗ ಮಾಡೋದನ್ನು ಎಲ್ಲ ನೋಡು. ನಿರಂತರ ಪರಿಶ್ರಮ, ಭಯ, ಚಿಂತ, ಭ್ರಮದ ಎದುರಿಸ್ಬೇಕು. ಅದಕ್ಕೇನಂತಾರವರು ಅರ್ಥಸ್ಯ ಸಾಧನೆ ಸಿದ್ಧ ಉತ್ಕರ್ಷೆ ರಕ್ಷಣೆ ಬೇಯೆ ಅದು ಹೇಳೇ. ಅದನ್ನು ಗಳಿಸ್ಬೇಕಾದ್ರೆ ಕಷ್ಟ, ಅದನ್ನು ಇಟ್ಕೋಬೇಕಲ್ಲ. ಎಲ್ಲಿ ಕಡ್ರು ಹೋಗ್ತಾರೋ ಎಲ್ಲಿ ಹಂಗೆ ಬೆಳ್ತಾ ನಿಂತು ಬರೋಂಗಿಲ್ಲ. ಅಕಸ್ಮಾತ್ ಅಯ್ಯಯ್ಯೋ ಖರ್ಚಾತಲ್ಲ, ಅಯ್ಯಯ್ಯೋ ಖರ್ಚಾತಲ್ಲ, ಈ ಚಿಂತೆ. ಹಂಗೆ ಧನ ಕಷ್ಟವನ್ನೇ ಕೊಡಬೇಕಪ್ಪ, ಕಷ್ಟ ಆಕೈತೆ ನಮಗೆ. ಅದನ್ನು ಧನ ಪ್ರಾಪ್ತಿ ಆದಾಗ್ಯೂ ಅದನ್ನು ಬೆಳೆಸಬೇಕು. ನಾಶ ಆತಂದ್ರೆ ಅಯ್ಯಯ್ಯಪ್ಪ ಆ ಉಪಭೋಗ ಮಾಡಿದಾಗ ಗಳಿಸೋ ಸಲ ಬೆಳೆಸೋ ಸಲ ಎಷ್ಟು ಪರಿಶ್ರಮ ಮಾಡೋ ಭಯ ಅರ್ಥಾತ್ ಚಿಂತೆ ಆಕೈತಿ. ಧನದ ನಾಶ ಆದಾಗ ಹುಚ್ಚ ಹಿಡ್ತೈತಿ. ಅದೇ ಥರ ಕಳು, ಹಿಂಸಾ, ಸುಳ್ಳು ಮಾತಾಡೋದು, ದಂಭ, ಕಾಮ, ಕ್ರೋಧ, ಗರ್ವ, ಅಹಂಕಾರ, ಭೇದ ಬುದ್ಧಿ, ವೈರ, ಅವಿಶ್ವಾಸ, ಸ್ಪರ್ಧತ, ಕಂಪಟತ, ಜೂಜಾಡೋದು, ಶರೆ 15 ಅನರ್ಥ ಮನುಷ್ಯೊಳಗೆ. ಅರ್ಥಕ್ಕೆ 15 ಅನರ್ಥಗಳು ದುಡ್ಡು ಹೆಚ್ಚಿದ್ರೆ ಬರ್ತವೆ. ಅದಕ್ಕೆ ಕಲ್ಯಾಣಕಾಮಿ ಪುರುಷ, ಕಲ್ಯಾಣ ಬೇಕು ಅನ್ನುವಂಥ ಪುರುಷನಿಗೆ ಏನು ಮಾಡಬೇಕು? ಸ್ವಾರ್ಥ ಏವಂ ಪರಮಾರ್ಥ ವಿರೋಧಿ ಅನರ್ಥಕಾರಿ ಅರ್ಥವನ್ನು ದೂರ ತ್ಯಾಗ. ಇಷ್ಟು ಅನರ್ಥ ಮಾಡ್ತಿರ್ತದು, ಅದು ಆ ಅರ್ಥವನ್ನು, ದುಡ್ಡನ್ನು, ಸಂಪತ್ತನ್ನು ದೂರಿಂದ ಕಳಿಸ್ಬಿಡೋದನ್ನು. ಧನದ ಪ್ರಾಪ್ತಿ ಸಲುವಾಗಿ ಸ್ಥೇಯ ಕಳು ಮಾಡ್ಬೇಕಾಗತ್ತೆ. ಇವು 6 ಅನರ್ಥ ಆಗ್ತಾವೆ. ಅರ್ಥದ ಪ್ರಾಪ್ತಿ ಅದು ಹೋತಂದ್ರೆ ಆವಾಗ ವ್ಯಸನದ ಜೊತೆಗೆ ಕೂಡ್ಕೊಂಡು 9 ಅವು ಎಲ್ಲ ಆಗ್ತಾವೆ. ಜೂಜಾಡೋದು, ಶೆರೆ ಕುಡಿದು, ಈ 3 ವ್ಯಸನ ಶುರು ಆಗ್ತಾವೆ. ಅದಕ್ಕೆ ಅಣ್ಣ ತಮ್ಮಂದರು, ಸ್ತ್ರೀ ಪುತ್ರ, ತಾಯಿ ತಂದೆ ಸಂಬಂಧಿಗಳು ಏನು ಸ್ನೇಹ ಬಂದು ಕಟ್ಕೊಂಡು ಬಿಲ್ಕುಲ್ ಸ್ನಿಗ್ಧ ಆದಂಥದ್ದು ಇರ್ತಾರೆ. ಆ ಎಲ್ಲರೂ ಅವೆಲ್ಲ ಕೌಡಿ ಕವಣ ಆಗೆಲ್ಲ ಕೌಡಿ ಹಂಗೆ ಮುಡ್ದೋಗ ಹಂಗೆ ಅವರ ಶತ್ರು ಆಗ್ತಾರೆ. ನಮ್ಮ ಅಣ್ಣತಮ್ಮರ ಅವರೇನಾಗ್ತಾರೆ? ಶತ್ರು ಆಗ್ತಾರೆ. ಭಿದ್ಯಂತೆ ಇತ್ಯಾದಿ ಶ್ಲೋಕ ವೈರ ಸ್ಪರ್ಧಾ ವರ್ಣನ. ಭಿದ್ಯಂತೆ ಅರ್ಥ ಸ್ನೇಹ ತ್ಯಾಗ ಆಗ್ತೈತಿ. ಹೆಂಗೆ ಜನ ತ್ಯಾಗ ಮಾಡ್ತಾರಪ್ಪ ಅಂದರೆ ಏಕಸ್ನಿಗ್ಧ ಸ್ನೇಹ ಬಂಧಗಳು ಒಂದು ಪ್ರಾಣ ಆಗಿಬಿಟ್ಟಿದ್ರು. ಅದು ಅತ್ಯಂತ ಸ್ನೇಹ ಇತ್ತು. ಆವಾಗ ಅದೆಲ್ಲ ಕೆಟ್ಟಾಗ ಯಾವ ಸ್ನೇಹ ತ್ಯಾಗ ಆತಪ್ಪ ಅದಕ್ಕೆ ಹೇಳ್ತಾರೆ. ಅರ್ಥಾತ್ ಒಂದು ಸ್ವಲ್ಪ ದುಡ್ಡು ಹಾಂ ಕಾಕಣಿಯ ಅದ್ರೊಳಗೆ ಪುಲ್ಲಿಂಗ ವೈದಿಕ 32 ಕೋಟಿ ಒಂದು ಸಣ್ಣ ಇದು ಅದರಿಂದ ದುಡ್ಡು ಹೋತಂದ್ರೆ ಎಲ್ಲರೂ ತಿರಸ್ಕಾರ ಮಾಡಕ್ಕೆ ಶುರು. ಹೀಗೆ ಎಲ್ಲರೂ ಸ್ವಲ್ಪ ಧನ ಸಲುವಾಗಿ ಕ್ಷುಬ್ಧ ಕ್ರುದ್ಧ ಸ್ವಲ್ಪ ಆತು
ಸ್ವಲ್ಪ ಮಾತು ಸಲ ಸೌಹಾರ್ದ ಅದರ ಕೆಟ್ಟೋತು ಬಂದು ಬೇರೆ ಸ್ಪರ್ಧಾ ಶುರುವಾತ, ಬೇರೆದವ್ರಿಗೆ ಹೊಟ್ಟು ಹಾಕೋದು ಕೊಂದಾಕೋದು ಶುರುವಾತ, ಎಲ್ಲ ಸ್ಪರ್ಧಾ ಅಥವಾ ಕ್ಷುಬ್ಧ ಆಗ್ಬಿಡ್ತಪ್ಪ. ಅದನ್ನು ನಾವು ಯಾವುದನ್ನು ದೇವತೆಗಳು ಪ್ರಾಪ್ತ ಅಬೇಕು ಅಂಥ ದ್ವಿಜನ ಶ್ರೇಷ್ಠ ಬ್ರಾಹ್ಮಣತ್ವ ಸಂಪನ್ನ ಮನುಷ್ಯನ ಶರೀರವನ್ನು ಪ್ರಾಪ್ತ ಮಾಡಿಕೊಂಡು ಅವ ಬ್ರಾಹ್ಮಣ ಮನುಷ್ಯ ಶರೀರ ಜೊತೆಗೆ ಬ್ರಾಹ್ಮಣ ಇದು ಮಾಡಿಕೊಂಡು ಅವ ಮುಂದೆ ಅನಾಥರದ್ದು ಮಂದಿನ ಅನಾಥ ಮಾಡುತ್ತಾ ಧರ್ಮ ಬಿಟ್ಟ ತನ್ನ ಸ್ವಾರ್ಥ ಪರಮಾತ್ಮ ಎಲ್ಲ ನಾಶ ಮಾಡ್ತಾರೆ ಅಂಥವ್ರು ಸತ್ತು ಅಶುಭ್ರ ನರಕಕ್ಕೆ ಹೋಗ್ತಾರಪ್ಪ. ಅದಕ್ಕೆ ಈ ಲೋಕದೊಳಗೆ ಶ್ಲೋಕದೊಳಗೆ ಈ ಲೋಕದೊಳಗೆ ಯಾರು ನಿರಂತರ ಧನಾರ್ಜನ ದುಡ್ಡು ಬಿಟ್ಟರೋ ಅವ್ರ ಉಪರಿ 15 ಪ್ರಕಾರ ಅನರ್ಥಗಳು ಬರ್ತಾವೆ. ಪರಲೋಕದೊಳಗೂ ಅನರ್ಥನ ಆಗ ಈ ಮಾತು ಲಬ್ಧ್ವಾ 3 ಶ್ಲೋಕನ ಹೇಳ. ಮಾನುಷ್ಯ ಅರ್ಥಾತ್ ಮನುಷ್ಯನ ಜನ್ಮ, ಅದ್ರಾಗೂ ದ್ವಿಜ ಬ್ರಾಹ್ಮಣಯ್ಯ ಮನುಷ್ಯ ಆಗಿದ್ದ, ಆಮೇಲೆ ಬ್ರಾಹ್ಮಣ. ಇಷ್ಟಾದರೂ ಅವ ಏನು ಮಾಡ್ದ, ಒಂದು ಧರ್ಮದ ಕೆಲಸ ಮಾಡಲಿಲ್ಲ. ಸಾಕಷ್ಟು ದುಡ್ಡು ಇತ್ತಪ್ಪ, ಧರ್ಮದ ಕೆಲಸ ಮಾಡಲಿಲ್ಲ. ಅವಾಗ ಇಲ್ಲೂ ಸುಖ ಇಲ್ಲ, ಪರಲೋಕದಾಗ ನರಕದ ಗತಿ. ಸ್ವಾರ್ಥಜ್ಞ ಅರ್ಥಾತ್ ತನ್ನ ಕಲ್ಯಾಣ ಮಾಡಿ ಕಾಡ್ಕೊಳ್ಳಿಲ್ಲ, ಆತ್ಮಜ್ಞಾನ ಮಾಡ್ಕೊಳ್ಳ, ಅಶುಭ ಗತಿ ಪ್ರಾಪ್ತಾತ್ಪ ಅವನಿಗೆ. ಈಗ ಈ ಮನುಷ್ಯ ಶರೀರ ಸ್ವರ್ಗ ಮೋಕ್ಷದ ಪ್ರಾಪ್ತಿ ದ್ವಾರ ಇದನ್ನು ಯಾವ ಪುರುಷ ಇದ್ದಾನಪ್ಪ, ಶ್ರೇಷ್ಠ ಬ್ರಾಹ್ಮಣ ಶರೀರ ಪ್ರಾಪ್ತವಾಗಿಯೂ ಸಮರ್ಥ ಅನರ್ಥವನ್ನು ಆಶ್ರಮ ಧನ ಹಿಂದೆ ಬೀಳ್ತಾ ಅವ ಯಾವ ಮಾಡ್ತಾನಪ್ಪ, ಹಂಗೆ ಮಾಡಬಾರ್ದು ಆಕೈತೆ. ಅದಕ್ಕೆ ಅಲ್ಲಿ ಭಾವ ಹೇಳ್ತಾರಲ್ಲ, ಇಷ್ಟು ಮನುಷ್ಯ ಶರೀರ ದೇವತೆಗಳು ಪ್ರಾಪ್ತ ಮಾಡ್ಕೊಳಕ್ಕೆ ಅಪೇಕ್ಷೆ ಮಾಡ್ತಾರೆ. ಮನುಷ್ಯ ಆಗಬೇಕು ಅಂತ ದೇವತೆಗಳ ಅಪೇಕ್ಷೆ ಮಾಡ್ತಾರೆ. ಯಾಕೆ ಮುಕ್ತಿ ಪಡೆದು ಮನುಷ್ಯ ಶರೀರದೊಳಗಲ್ಲ, ಅದು ದೇವತೆಗಳು ಮನುಷ್ಯನಾಗಲಿ ಅಂಥ ಮನುಷ್ಯ ಶರೀರ ಪಡೆದು ಮನುಷ್ಯ ಶರೀರ ಪಡೆದು ಅದರ ಬೇರೆ ಬ್ರಾಹ್ಮಣ ಆಗಿ ಇದು ಮಾಡಲಿಲ್ಲ ಅಂತಂದ್ರೆ ಏನು ಹೇಳ್ಬೇಕಪ್ಪ ನಮಗೆ. ಆ ಮನುಷ್ಯ ಶರೀರ ಮಹತ್ವ ದೇವತೆಗಳು ಮನುಷ್ಯ ಯಾಕೆ ದೇವತೆ ಮುಕ್ತಿ ಆಗಿ ಯಾಕೆ ಭೋಗದೊಳಗೆ ಬಿದ್ದವರು. ಅದಕ್ಕೆ ಅಲ್ಲಿ ಹೇಳ್ತಾರೆ, ಯಾವ ಮನುಷ್ಯ ದೇವತಾ ಋಷಿ ಪಿತೃ ಪ್ರಾಣಿ ಬಂಧು ಬಾಂಧವ ಕುಟುಂಬಿ ತಥಾ ಧನದ ಬೇರೆ ಭಾಗೀದಾರ ಧನವನ್ನು ಹಂಚಲಾರದೆ ಸ್ವಯಂ ಧನ ಉಪಯೋಗ ಮಾಡಲಾರದೆ ಕೇವಲ ಧನ ಇಡುವಂಥ ರಕ್ಷಣೆ ಗಿಡ ಮತ್ತು ಆ ರಕ್ಷಣೆ ಮಾಡೋಂಥ ಅವ ಯಕ್ಷ ಸಮ ಧನದ ರಕ್ಷಕ ಅದಾನ, ಅವನ ಅಧೋಗತಿ ಆಕ್ಯಪ್ಪ. ಅವನ ಗತಿ ಸುವರ್ಣ ಆಗಂಗಿಲ್ಲ, ಇಲ್ಲೂ ಸುಖ ಇಲ್ಲ, ಒಂದು ಸುಖ ಇಲ್ಲ ಅಂತ ಅದು ವಿಶೇಷ ಭಾಗವನ್ನು